ದಿವ್ಯಾತ್ರಿಯವರಿಗೂ ಬಸವಲಿಂಗ ಸ್ವಾಮಿಯವರಿಗೂ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸುತ್ತಾ ನಮ್ಮ ನಿಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾತಾ ವೇದಿಕೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ದಿನನಿತ್ಯ ನಮಗೆ ಜ್ಞಾನ ಕೊಡುತ್ತಿರುವಂತಹ ಎಲ್ಲಾ ಗ್ರೇಟ್ ಮಾಸ್ಟರ್ಸ್ಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನಗೆ ಧ್ಯಾನಕ್ಕೆ ಬಂದ ನಂತರ ಜ್ಞಾನ ಕೊಡುತ್ತಿರುವಂತಹ ಹರಿಶಂಕರ್ ಸರ್ಗೂ ಪುಷ್ಪಮೋಹನ್ ಅವರಿಗೂ ವಿಶಾಲಾಕ್ಷಿ ಮೇಡಮ್ ಅವ್ರಿಗೂ ರವಿಚಂದ್ರ ಸರ್ಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಕೇಳಿಸ್ತಾ ಇದೆ ಮ್ಯಾಮ್? ಎಸ್ ಮ್ಯಾಮ್. ಓಕೆ, ಇವತ್ತು ನಾವು ಕರ್ಮ ಸಿದ್ಧಾಂತದ ಬಗ್ಗೆ ಕೇಳ್ತಾ ಹೋಗೋಣ ಮ್ಯಾಮ್. ಸೃಷ್ಟಿ ಒಳಗೆ ಕೆಲವು ಸಿದ್ಧಾಂತಗಳಿದೆ. ಏನಪ್ಪಾ ಅಂದ್ರೆ ಅದ್ರ ಪ್ರಕಾರನೇ ನಾವು ನಡಿಲೇಬೇಕು. ಒಂದು ನಿಯಮ ಅಂತಿರುತ್ತೆ. ಸೃಷ್ಟಿ ಅಂದ್ರೆ ಆ ಭಗವಂತನ ಒಂದು ನಿಯಮಗಳಿಗೆ ನಾವು ಬದ್ಧರಾಗಿ ನಾವು ನಡಿಬೇಕಾಗುತ್ತೆ. ಅದಕ್ಕೆ ಸೃಷ್ಟಿಯಲ್ಲಿ ಜೀವಿಸುತ್ತಿರುವಂತಹ ಒಂದು ಪ್ರತಿ ಜೀವಿ ಮಾನವನೊಂದಿಗೆ ಈ ಸೃಷ್ಟಿ ಸಿದ್ಧಾಂತಗಳಿಗೆ, ಆ ನಿಯಮಗಳಿಗೆ, ಆ ಧರ್ಮಕ್ಕೆ ನಾವು ಬದ್ಧರಾಗಿ ನಡ್ಕೊಳ್ಬೇಕು ಅನ್ನೋದು ಒಂದು ಸಿದ್ಧಾಂತ. ಪ್ರತಿಯೊಬ್ಬರೂ ಈ ಸೃಷ್ಟಿ ಸಿದ್ಧಾಂತಗಳಿಗೆ ಅನುಗುಣವಾಗಿ ನಾವು ಜೀವಿಸ್ಬೇಕಾಗತ್ತೆ. ಅದೇ ತರ ನಾವು ನಡಿಬೇಕಾಗತ್ತೆ. ಅದು ಸೃಷ್ಟಿ ಧರ್ಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ. ಅದಕ್ಕೆ ಯಾರು ಇದಕ್ಕೆ ವಿರುದ್ಧವಾಗಿ ಪ್ರವರ್ತಿಸ್ತಾರೋ, ಯಾರು ಈ ಸೃಷ್ಟಿ ವಿರುದ್ಧವಾಗಿ ಕೆಲಸಗಳನ್ನು ಮಾಡ್ತಾರೋ ಅವರಿಗೆ ಶಿಕ್ಷೆ ಏರ್ಪಾಡಾಗುತ್ತೆ. ಎಲ್ಲಿಂದ? ಒಂದು ಯೂನಿವರ್ಸ್ ಇಂದ. ಸೃಷ್ಟಿ ಮೂಲಕನೇ ನಮಗೆ ಏನು ಸೃಷ್ಟಿ ಯಾವ ತರ ಇರ್ಬೇಕು, ಹೇಗಿರ್ಬೇಕು, ಏನು ಅಂತ ಒಂದು ನಿಯಮ ಅಂತಿರುತ್ತೆ. ಅದ್ರ ವಿರುದ್ಧವಾಗಿ ನಾವೇನಾದ್ರೂ ನಡ್ಕೊಂಡಿದ್ದೇ ಆಗಿದ್ರೆ, ಅದೇ ತರ ನಾವು ಜೀವನ ಮಾಡಿದ್ದೆ ಆದ್ರೆ ಅದರಿಂದ ನಮ್ಗೆ ಶಿಕ್ಷೆ ಅಂತೂ ಆಗುತ್ತೆ. ಅದಕ್ಕೆ ಕಷ್ಟಗಳಿಗೆ ನಾವು ಗುರಿ ಆಗ್ಬೇಕಾಗುತ್ತೆ. ಅದಕ್ಕೆ ಈ ಪುರಾಣದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಎಷ್ಟೋ ಜ್ಞಾನಿಗಳು. ರಾಮಾಯಣದಲ್ಲಿ, ಭಾಗವತದಲ್ಲಿ, ಮಹಾಭಾರತದಲ್ಲಿ ಹೇಳಿರುವುದು ಎಲ್ಲ ಈ ವಿಷಯವನ್ನೇ ಏನಂತ ಬೋಧಿಸೋದು. ವಾಲ್ಮೀಕಿ ಮಹರ್ಷಿ, ವೇದವ್ಯಾಸ ಬ್ರಹ್ಮರ್ಷಿಗಳು ಈ ಪುರಾಣದ ವಿಷಯಗಳನ್ನೇ ನಮಗೆ ಲೋಕಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಏನು ಹೇಗಿರ್ಬೇಕು. ದೊಡ್ಡ ದೊಡ್ಡ ಗ್ರೇಟ್ ಮಾಸ್ಟರ್ಸ್ ಈಗ್ಲೂ ನಮ್ಮ ಪತ್ರಿಜಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅದೇ ಜ್ಞಾನವನ್ನ ನಾವು ತಗೊಂಡು ಈಗ ಜ್ಞಾನ ತಗೊಂಡೆ ಅದೇ ತರ ನಾವು ಈಗ ಧ್ಯಾನಕ್ಕೆ ಬಂದ್ಮೇಲೆ ನಾವು ಜ್ಞಾನ ನಮಗೆ ಎರಡೂ ಸಿಗ್ತಾ ಇರೋದ್ರಿಂದಾನೇ ನಾವು ಈ ಒಂದು ಪ್ರಾಪಂಚಿಕ ಜೀವನದಲ್ಲಿ ಸಮತ್ವದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಸಮತ್ವದಲ್ಲಿ ನಾವು ನಡಿಲಿಕ್ಕೆ ಇರ್ಲಿಕ್ಕೆ ಸಾಧ್ಯವಾಗುತ್ತೆ ಮಾಸ್ಟರ್ಸ್. ಹಾಗೆ ಈಗ ರಾಮಾಯಣ, ಭಾಗವತ, ಮಹಾಭಾರತದಲ್ಲಿ ಈ ವಿಷಯವನ್ನೇ ಬೋಧಿಸ್ತಾ ಇರೋದು. ಅದನ್ನೇ ವಾಲ್ಮೀಕಿ ಮಹರ್ಷಿಗಳು ಮತ್ತೆ ವೇದವ್ಯಾಸ ಬ್ರಹ್ಮರ್ಷಿಗಳು ಈ ಪುರಾಣಗಳಿಂದ ಈ ವಿಷಯಗಳನ್ನ ಈ ಲೋಕಕ್ಕೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇವುಗಳ ಮೂಲಕ ನಾವೇನ್ ತಿಳ್ಕೊಬೇಕು? ಮಾನವನ ಜೀವನ ಅಂದ್ರೆ ಏನು, ಈ ಜೀವನ ಏತಕ್ಕಾಗಿ, ಈ ಹುಟ್ಟುವಿಕೆ ಅಂದ್ರೆ ಏನು, ಮರಣಿಸುವುದು ಅಂದ್ರೆ ಏನು, ಮಾನವನು ಎಲ್ಲಿಂದ ಬರುತ್ತಿದ್ದಾನೆ, ಎಲ್ಲಿಗೆ ಹೋಗ್ತಿದ್ದಾನೆ, ಸಾವಿನ ನಂತರ ಏನಾಗುತ್ತದೆ, ನಿಜವಾಗಿ ಮಾನವರು ಮಾಡಬೇಕಾದ ಕೆಲಸ ಏನು, ಎಂತ ಕೆಲಸ ಮಾಡ್ಬೇಕು, ಎಂತ ಕೆಲಸ ಮಾಡಬಾರ್ದು, ಎಂತ ಕೆಲಸ ಮಾಡಿದ್ರೆ ಅದರ ಫಲಿತಾಂಶ ಏನಾಗುತ್ತೆ ಎನ್ನುವ ವಿಷಯಗಳ ಇವೆಲ್ಲ ವಿಷಯಕ್ಕೆ ಪುರಾಣಗಳ ಮೂಲಕ ನಮಗೆ ಉತ್ತರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಮಹಾನ್ ಯೋಗೀಶ್ವರರಾದ ಋಷಿಗಳು ನೀಡಿದ ಈ ಗ್ರಂಥಗಳನ್ನ ಅಧ್ಯಯನ ಮಾಡಿ ಯಾರು ಆಚರಿಸುವರೋ ಅವರು ಆನಂದವಾಗಿ ಜೀವಿಸಬಲ್ಲರು. ಯಾರು ಓದದೆ ಕೇಳದೆ ನಿರಾಕರಿಸುತ್ತಾರೋ ಅವರು ಕಷ್ಟಗಳನ್ನು ಅನುಭವಿಸಲೇಬೇಕು. ಏನ್ ಹೇಳ್ತಾರೆ? ಏನು ಈ ಜ್ಞಾನವನ್ನು ನಾವು ತಿಳ್ಕೊಂತಾ ಇದೀವಿ. ಎಲ್ಲಾ ಗ್ರೇಟ್ ಮಾಸ್ಟರ್ಸ್ ಏನು ಈಗ ರಮಣ ಮಹರ್ಷಿಗಳಾಗಿರ್ಬೋದು, ನಮ್ಮ ಪತ್ರಿಜಿಗುರುಗಳಾಗಿರ್ಬೋದು, ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಬುದ್ಧ ಭಗವಾನ್ ಆಗಿರ್ಬೋದು, ಇವರೆಲ್ಲ ತಮ್ಮ ಅನುಭವದ ಮೂಲಕ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆ ಜ್ಞಾನವನ್ನು ತಿಳ್ಕೊಂಡು ನಾವು ಅದೇ ತರ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಜೀವನ ಮಾಡಿದ್ರೆ ಒತ್ತಡಗಳಿಂದ, ದುಃಖಗಳಿಂದ ನಾವು ಜೀವನ ಮಾಡ್ಬೋದು. ಇಲ್ಲ ಅದನ್ನು ನಿರಾಕರಣೆ ಮಾಡಿ ಇದು ಸುಳ್ಳು, ಇಲ್ಲ ನಂದೇನೇ ಸರಿ, ನಾನು ಹಿಂಗೆ ಮಾಡ್ತೀನಿ ಅಂತ ಏನಾದ್ರೂ ನಾವು ನಮ್ ತರನೇ ಹೋಗಕ್ ಹೋದ್ರೆ ನಿಮಗೇನಾಗುತ್ತೆ? ಕಷ್ಟಕ್ಕೆ ನಾವು ಈಡಾಗ್ಬೇಕಾಗತ್ತೆ. ಕಷ್ಟಗಳ ಜೀವನವನ್ನ ನಾವು ಮಾಡ್ಬೇಕಾಗತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಜ್ಞಾನಿಗಳು ತಿಳಿಸ್ಕೊಟ್ಟ ಮಾರ್ಗದಲ್ಲಿ ಏನು ನಾವು ಯಾವ ತರ ಈ ಸೃಷ್ಟಿಗೆ ವಿರುದ್ಧವಾಗಿ ನಾವು ನಡೆದೇನೆ ಏನು ನಾವು ನಡಿಬೇಕೋ ಅದೇ ತರ ನಾವು ನಡೆದ್ರೆ ನಮ್ಮ ಜೀವನದಲ್ಲಿ ಆನಂದವಾಗಿ ನಾವು ಜೀವಿಸ್ಬೋದು ಅಂತ. ಅದಕ್ಕೆ ಹೇಳ್ತಾರೆ, ಎಷ್ಟೋ ಮಂದಿ ನೀಡಿದ ಸಂದೇಶಗಳಿಂದ ಸೃಷ್ಟಿ ಸಿದ್ಧಾಂತದ ಅರಿವು ಕುರಿತು ನಾವು ತಿಳಿದುಕೊಳ್ಬಹುದು. ಅವರು ತಿಳಿಸಿದ ಎಲ್ಲಾ ಸಿದ್ಧಾಂತವು ಉನ್ನತವಾದದ್ದೇ. ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು? ಕರ್ಮ ಸಿದ್ಧಾಂತ.
ಎಷ್ಟೋ ಗ್ರೇಟ್ ಮಾಸ್ಟರ್ಸ್ಗಳು ನಮಗೆ ನೀಡಿದ ಸಂದೇಶಗಳಿಂದ ನಮಗೆ ಈ ಸೃಷ್ಟಿ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೋಬಹುದು. ತುಂಬಾ ಅದಕ್ಕೆ ಪತ್ರಿಜಿ ಏನ್ ಹೇಳಿದ್ದಾರೆ, ಎಲ್ಲರ ಹತ್ರನೂ ಜ್ಞಾನ ತಗೊಳ್ಬೇಕು. ಎಲ್ಲ ಗ್ರೇಟ್ ಮಾಸ್ಟರ್ ಪ್ರತಿನಿತ್ಯ ನೀವು ಒಂದು ಸ್ವಲ್ಪ ಹೊತ್ತು ನಾವು ಸ್ವ ಅಧ್ಯಾಯ 2 ಬರುತ್ತೆ. ಸ್ವ ಅಧ್ಯಾಯ ಒಂದು ಬೇರೆ, ಸ್ವಾಧ್ಯಾಯ ಬೇರೆ. 2 ಒಂದು ನಮ್ಮನೆ ನಾವು ಅಧ್ಯಯನ ಮಾಡ್ಕೊಳ್ಳೋದು, ಇನ್ನೊಂದು ಒಂದು ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟ ಒಂದು ಪುಸ್ತಕಗಳನ್ನ ಓದಿ ಅದರ ಜ್ಞಾನವನ್ನು ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೊಡ್ಡ ದೊಡ್ಡ ಗ್ರೇಟ್ ಮಾಸ್ಟರ್ಗಳು ಕೊಡುವಂತ ಒಂದು ಸಂದೇಶಗಳಾಗಿರ್ಬೋದು, ಅವ್ರು ಕೊಡುವಂತ ಜ್ಞಾನಗಳನ್ನ ನಾವು ತಿಳ್ಕೊಂಡು ಅವನ್ನ ನಾವು ಅನುಷ್ಠಾನಕ್ಕೆ ತಗೊಂಡ್ಬಂದು ನಾವು ಬದಲಾವಣೆ ಮಾಡ್ಕೊಂಡಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಮುಂದೆ ಮುಂದೆ ಸಾಗ್ಲಿಕ್ಕೆ ನಾವು ಈ ಭೂಮಿಗೆ ಬಂದಿದ್ದೇ ಸಾರ್ಥಕ ಆಗುತ್ತೆ. ನಮ್ಮ ಮೂಲ ಗುರಿ, ನಮ್ಮ ಮೂಲ ಸ್ಥಾನವನ್ನು ಸೇರ್ಲಿಕ್ಕೆ ಈ ಜ್ಞಾನವನ್ನು ನಾವು ತಗೊಳ್ಳೇಬೇಕು, ಅದನ್ನ ಅಳವಡಿಸ್ಕೊಳ್ಳೇಬೇಕು, ಅದನ್ನ ಅದೇ ತರ ನಾವು ನಡ್ಕೊಳ್ಬೇಕು. ಅದೇ ತರ ಆ ತಿಳಿಸಿದಂತಹ ಸಿದ್ಧಾಂತಗಳು ಎಲ್ಲ ಉನ್ನತವಾಗಿರೋದು. ಅದರಲ್ಲಿ ಮುಖ್ಯವಾದದ್ದು ಯಾವ್ದಪ್ಪ ಅಂದ್ರೆ ಒಂದು ಕರ್ಮ ಸಿದ್ಧಾಂತ ಅವರು ಹೇಳ್ತಾರೆ. ಈ ಸಿದ್ಧಾಂತದ ಸಾರವನ್ನು ನಾವು ತಿಳ್ಕೊಳ್ಳೋಣ. ಕರ್ಮ ಸಿದ್ಧಾಂತ ಪ್ರತಿಯೊಬ್ಬರ ಜೀವನಕ್ಕೆ ಸಂಬಂಧಪಟ್ಟಿದ್ದಂತೆ. ಕಾರಣ ಅಂದ್ರೆ ಕರ್ಮಗಳನ್ನು ಮಾಡದೆ ಯಾರೂ ಇರಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಲೋಕದಲ್ಲಿ ಕರ್ಮ ಸಿದ್ಧಾಂತದ ಮೇಲೆ ಅವಗಾಹನೆ ಇಲ್ಲದೆ ಕರ್ಮಗಳನ್ನು ಮಾಡುತ್ತಿದ್ರೆ ಕಷ್ಟಗಳನ್ನು ತಂದುಕೊಳ್ತಾರೆ. ಅಂದ್ರೆ ಯಾರು ಈ ಕರ್ಮ ಸಿದ್ಧಾಂತದ ಜೀವನಕ್ಕೆ ಸಂಬಂಧಪಟ್ಟಿರೋದೇ ನಮಗೆ. ಯಾಕಂದ್ರೆ ಅದು ಆ ಕರ್ಮಗಳನ್ನ ಮಾಡ್ಲಿಲ್ಲ ಅಂತಂದ್ರೆ ನಾವು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕರ್ಮಗಳನ್ನ ಮಾಡ್ಬೇಕಾದ್ರೆ ಯಾವ ರೀತಿ ಕರ್ಮಗಳನ್ನ ನಾವು ಮಾಡ್ಬೇಕು, ಯಾವ ರೀತಿ ಮಾಡಬಾರ್ದು ಅಂತ ತಿಳ್ಕೊಂಡು ಮಾಡಿದಾಗೆ ಒಂದು ಎಚ್ಚರಿಕೆ, ಅವಗಾಹನೆ ಅಂದ್ರೆ ಒಂದು ಎಚ್ಚರಿಕೆಯಿಂದ ನಾವು ಇದ್ರೆ ಆ ಕರ್ಮಗಳಲ್ಲಿ ನಾವು ಕಷ್ಟಗಳನ್ನ ತಂದ್ಕೊಂಡಂಗೆ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಾಗಿ ನಮ್ಮ ಜೀವನವನ್ನು ಸಾಗಿಸಬಹುದು ಅಂತ ಹೇಳ್ತಾರೆ. ಯಾವ ವಿಷಯ ತಿಳಿಯುವುದೇನೆಂದ್ರೆ ಕರ್ಮ ಸಿದ್ಧಾಂತಕ್ಕೆ ಯಾವುದು ಪ್ರಾಮುಖ್ಯತೆ ಕೊಡುತ್ತಿಲ್ಲ, ಗಮನಿಸುತ್ತಿಲ್ಲ. ಕರ್ಮ ಸಿದ್ಧಾಂತ ಎನ್ನುವ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈ ಕರ್ಮ ಸಿದ್ಧಾಂತದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನ ಹೇಗ್ ಬೇಕೋ ಹಾಗೆ ಜೀವನವನ್ನು ಮಾಡ್ಕೊಂತ ಅದರ ವಿರುದ್ಧವಾಗಿ ನಡ್ಕೊಳ್ತಾ ನಾವು ಕರ್ಮಗಳನ್ನ ಮಾಡ್ಕೊಳ್ತಾ ಮತ್ತೆ ನಮ್ಮ ಜೀವನವನ್ನು ದುಃಖಮಯ ಮಾಡ್ಕೊಂಡು ಮತ್ತೆ ನಾವು ಮರಣಿಸೋದು, ಹುಟ್ಟು ಸಾವುಗಳ ಮಧ್ಯೆ ಸಿಕ್ಕಾಕೊಂಡು ಮತ್ತೆ ಒತ್ತಡಕ್ಕೆ ಸಿಕ್ಕಾಕೊಳ್ತಾ ಇದ್ದೀವಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರತಿದಿನ ಬೆಳಗ್ಗೆ ಎಚ್ಚರವಾದ್ಮೇಲೆ ರಾತ್ರಿ ಮಲಗುವವರೆಗೆ ಎಷ್ಟು ಕರ್ಮಗಳನ್ನು ಮಾಡ್ತಿದ್ದಾರೆ, ಆದ್ರೆ ಮಾಡುವ ಕರ್ಮಗಳ ಕುರಿತು ಯಾರೂ ಆಲೋಚನೆ ಮಾಡ್ತಾ ಇಲ್ಲ ಅಂತ. ಯಾವ ಕೆಲಸವನ್ನು ಯೋಚಿಸಿ ಮಾಡ್ತಾ ಇಲ್ಲ, ಯಾವ ಮಾತನ್ನು ಯೋಚಿಸಿ ಮಾತನಾಡ್ತಾ ಇಲ್ಲ. ತಮಗೆ ಇಷ್ಟ ಬಂದ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ, ಇಷ್ಟ ಬಂದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ತಮ್ಮ ಇಷ್ಟಾನುಸಾರ ನಡೆದುಕೊಳ್ತಾ ಇದ್ದಾರೆ ಅಂತ. ಬೆಳಿಗ್ಗೆ ನಾವು ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಎಷ್ಟು ಕರ್ಮಗಳನ್ನ ಮಾಡ್ತೀವಿ, ಮಾತುಗಳಿಂದ, ಯೋಚನೆಗಳಿಂದ, ಒಳಗಡೆಯಿಂದ, ಮತ್ತೆ ಕೈಗಳಿಂದ, ಕಿವಿಯಿಂದ, ನೋಡೋದ್ರಿಂದ ಎಷ್ಟೊಂದು ಕರ್ಮಗಳನ್ನ ನಾವು ಮಾಡ್ತಾ ಇರ್ತೀವಿ. ಆ ಕರ್ಮಗಳು ಯಾವ ತರ ಅಂತ ನಾವು ಒಂದು ಸರಿ ಆಲೋಚನೆ ಮಾಡ್ತಾ ಇಲ್ಲ. ಯಾವ ತರ ಕೆಲಸ ಮಾಡಿದೀವಿ ಅಂತ ನಾವು ಯೋಚಿಸ್ತಾ ಇಲ್ಲ. ಯಾವ ಮಾತುಗಳನ್ನ ಆಡ್ತಿದೀವಿ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ನಮಗೆ ಇಷ್ಟ ಬಂದಾಗೆ ನಾವು ಪ್ರವರ್ತನೆ ಮಾಡ್ತಾ ಇದ್ದೀವಿ, ಇಷ್ಟ ಬಂದ ಹಾಗೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ನಮ್ಮ ಇಷ್ಟಾನುಸಾರ ನಾವು ನಡೆದುಕೊಳ್ತಾ ಇದ್ವಿ. ಈ ಅನುಸಾರ ನಡ್ಕೊಂಡ್ರೆ ನಮ್ಮ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ನಮಗೆ ಕಷ್ಟ ನಷ್ಟ ಆಗುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾರು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ತಮಗೆ ತೋಚಿದಂತೆ ಮಾಡ್ತಾ ಇದ್ವಿ. ಮಾತುಗಳು ಸಹ ಕರ್ಮಗಳೇ ಎನ್ನುವ ವಿಷಯ ತಿಳಿಯುತ್ತಲ್ಲ, ಬಾಯಿ ಇದೆ ಎಂದು ಇಷ್ಟ ಬಂದಂತೆ ಮಾತನಾಡುದು, ತಾನು ಮಾಡಿದ ಕೆಲಸಗಳು ಫಲಿತಗಳು ತಾನು ಅನುಭವಿಸಕ್ಕಾಗಿ ಬರುತ್ತದೆ ಎಂಬ ಕರ್ಮ ಸಿದ್ಧಾಂತದ ಕುರಿತು ಯಾವ ಆಲೋಚನೆ ಇಲ್ಲದೆ ಜೀವಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಾವು ನಿಜವಾಗ್ಲೂ ನಾವು ಈ ಜ್ಞಾನ ಬರೋಕ್ಕಿಂತ ಮುಂಚೆ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಅವರ ಬಗ್ಗೆ ಅವರು ಮಾಡಿದ ಬಸವಣ್ಣವ್ರ ವಚನಗಳು ನೋಡ್ರಿ. ನಿನ್ನೆ ಬಸವಣ್ಣ ಅವ್ರದ್ದು ಒಂದು ಜಯಂತಿ ಆಯ್ತು. ನಿಜವಾಗ್ಲೂ ಅವರ ಒಂದೊಂದು ಮಾತುಗಳು ಎಷ್ಟು ಸತ್ಯಗಳು. ಎಲ್ಲಾ ಜ್ಞಾನಿಗಳು ಬರೆದಿರೋದು, ಎಲ್ಲಾ ಜ್ಞಾನಿಗಳು ಹಾಡಿನ ಮೂಲಕ ತಿಳಿಸಿದ್ದಾರೆ, ಒಂದು ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಆಳವಾಗಿ ತಿಳ್ಕೊಂಡು ಗೊತ್ತಿಲ್ಲದ್ರೆ ದೊಡ್ಡ ಜ್ಞಾನಿಗಳ ಹತ್ರ ತಿಳ್ಕೊಂಡಾಗ ಅದರ ಅರ್ಥ ಗೊತ್ತಾದಾಗ ನಾವು ಮಾಡ್ತಿರೋದು ತಪ್ಪ ಸರಿನಾ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಸುಮ್ನೆ ಏನೋ ಕೇಳಿ ಮೊದಲಿನ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಅದ ಅರ್ಥಗಳು ಈ ಕೇಳ್ತಾ ಇದ್ರೆ ಎಷ್ಟು ಅರ್ಥಗರ್ಭಿತ, ಎಷ್ಟೊಂದು ಇದೆ ನಮ್ಮ ಒಳಗೆ ಅಂತ ಹೇಳಿ. ಮೊನ್ನೆ ಇಲ್ಲಿ ವಿರೂಪಾಕ್ಷ ಸರ್ ನಾಗರತಮ್ಮ ಸರ್ ಕ್ಲಾಸ್ ಕೊಡ್ಲಿಕ್ಕೆ ಬಂದಿದ್ರು ದಾವಣಗೆರೆಗೆ. ಅವ್ರು ಹೇಳ್ತಾ ಇದ್ರು, ನಮ್ಮ ಶರೀರನೇ ಒಂದು ಪಿರಮಿಡ್ ಶೇಪ್ ಅಲ್ಲಿ ಇದೆ ಅಂತ. ಹೌದಲ್ವಾ ಅಂತ. ನಮ್ಮ ಮೂಗು ಸಹ ಒಂದು ಪಿರಮಿಡ್ ಶೇಪ್ ಅಲ್ಲಿ ಇದೆ ಅಂತ. ಅಯ್ಯೋ ಹೌದಲ್ಲ ಅಂತ. ಎಷ್ಟೊಂದು ನಮ್ಮೊಳಗಡೆ ಇದೆ. ಒಂದೊಂದು ಕಣ, ಒಂದೊಂದು ಒಳಗಡೆ ನಮ್ಮ ಒಂದು ಕಣನೂ ಸಹ ಪಿರಮಿಡ್ ಶೇಪ್ ಅಲ್ಲೇ ಇದೆಯಂತೆ.
ಎಷ್ಟೊಂದು ಜ್ಞಾನ, ಒಂದೊಂದು ಒಬ್ಬೊಬ್ಬರ ಹತ್ರ ಮಾಸ್ಟರ್ ಹತ್ರ ಒಂದೊಂದು ಜ್ಞಾನ ತಗೊಂಡೋಗಿಲ್ಲ. ಇದು ಕೊನೆನೇ ಇಲ್ಲ. ಹೌದಲ್ಲ ಅನ್ಸುತ್ತೆ. ಅದು ಕೇಳ್ತಾ ಇದ್ರೆ ಅಲ್ಲಿ ಮೈಯೆಲ್ಲ ಜುಮ್ಮನುತ್ತೆ. ಏನಪ್ಪಾ ಇಷ್ಟು ಜ್ಞಾನ, ಎಷ್ಟು ದಿನ, ಇಷ್ಟು ಕಾಲ ನಾವು ಇಂಥ ಒಂದು ಜ್ಞಾನ, ಇಂಥ ಒಂದು ಗುರುಗಳು ಸಿಗ್ಲಿಕ್ಕೆ ಎಷ್ಟು ತಪಸ್ ಮಾಡಿ, ಎಷ್ಟು ಜನ್ಮ ತಗೊಂಡು ಈಗ ಬಂದಿದೀವಿ. ಇಂಥ ಜ್ಞಾನ, ಇಂಥ ಗುರುಗಳು ಸಿಕ್ಕಿದ್ದಾರೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ. ಈ ಏನು ಎಲ್ಲ ತೃಣ ಈಗ. ಇಷ್ಟು ದಿನ ಎಲ್ಲ ನೋಡಿದೀವಿ, ಎಲ್ಲ ಒಂದು ಪ್ರಾಪಂಚಿಕ ಜೀವನದಲ್ಲಿ. ಅದ್ರ ಮುಂದೆ ಇದೆ ಅವುಗಳೆಲ್ಲ ಇದು ನಮಗೆ ಇಂಥ ನಮ್ಮ ಪತ್ರಿಜಿ ಗುರುಗಳು ಸಿಕ್ಕಿರೋದು, ಇಂಥ ಒಂದು ಜ್ಞಾನ ಸಿಗ್ತಾ ಇರೋದು, ಇವೆಲ್ಲ ಒಂದು ಚಿಕ್ಕ ಇದು ಇದ್ದಿದ್ದಂಗೆ. ಶಾಶ್ವತವಾದನ್ನ ಇಟ್ಕೊಂಡಾಗ್ಲೇ ನಾವು ನೆಮ್ಮದಿಯಾಗಿರ್ಕಾಗುತ್ತೆ. ನಾವು ಇಷ್ಟು ದಿನ ಮಾಡ್ತಿರೋದೇನು ಅಶಾಶ್ವತವಾದದ್ದೇ ಇಟ್ಕೊಂಡಿರೋದು. ಈ ರೋಗ ಬಂದಿರುತ್ತೆ, ಅದು ಯಾವಾಗ್ಲೂ ಕಾಲ ಯಾವ್ದೂ ಇರೋದಿಲ್ಲ. ಅದೆಲ್ಲ ಅನಿಚ್ಛ, ಅದು ಕ್ಷಣಿಕ. ಪ್ರತಿಯೊಂದು ದುಡ್ಡು ಬಂಗಾರ ಯಾವಾಗ ಯಾವ್ದಿರುತ್ತೋ ಗೊತ್ತಿಲ್ಲ. ಎಲ್ಲ ಮಾಡ್ಕೊಂಡ್ರು ನಾವು ಹಾಕೊಂತೀವಿ ಇಲ್ಲೋ ಗೊತ್ತಿಲ್ಲ. ಇವತ್ತಿಗೆ ರಾತ್ರಿ ಅನ್ಕೊಂಡ್ರೆ ಬಗ್ಗೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನಾವು ಮತ್ತು ಈ ಪ್ರಾಪಂಚಿಕದೊಳಗೆ ಒದ್ದಾಡ್ತಾ ಇದೀವಿ. ಪ್ರಾಪಂಚಿಕೋಸ್ಕರನೇ ದುಃಖ ಪಡ್ತಾ ಇದೀವಿ. ಭಗವಂತನಿಗೋಸ್ಕರ ಯಾರು ದುಃಖ ಪಡ್ತಾ ಇಲ್ಲ. ಭಗವಂತ ಬೇಕು ಅಂತ ಯಾರು ಅವನಿಗೋಸ್ಕರ ಯಾರು ಇದ್ ಮಾಡ್ತಿಲ್ಲ. ನಮ್ಮ ಪೂರೈಕೆಗೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗೋದು, ನಮ್ಮ ಬೇಡಿಕೆಗೋಸ್ಕರನೇ, ಭಗವಂತನ ಬೇಡಿಕೆ ಇಡೋಕೋಸ್ಕರನೇ ಭಗವಂತನ ಬಗ್ಗೆ ಇದ್ ಮಾಡ್ತೀವಿ ಹೊರತು, ಭಗವಂತ ನೀನೇ ಬೇಕು ಅಂತ ಹೋಗೋದು ಯಾವಾಗ ಈ ಒಂದು ಜ್ಞಾನ ಧ್ಯಾನವನ್ನು ಪಡ್ಕೊಂಡಾಗ್ಲೇ ಗೊತ್ತಾಗೋದು. ಆ ಒಂದು ಯಾರೋ ಮಾಸ್ಟರ್ ಮೂಲಕ, ಯಾರೋ ದೊಡ್ಡ ದೊಡ್ಡ ಜ್ಞಾನಿಗಳ ಮೂಲಕ ಅವಾಗ ಭಗವಂತ ಪ್ರತಿ ವರ್ಷಕ್ಕೆ 7 ವರ್ಷಕ್ಕೊಮ್ಮೆ ಒಂದು ಸರಿ ಒಂದೊಂದು ಘಟನೆ ಏರ್ಪಾಡೆ ಮಾಡ್ತಾನಂತೆ ಭಗವಂತ. ನೀನ್ ಈ ಭೂಮಿಗೆ ಬಂದಿರೋದೇ ಇದಕ್ಕೆಲ್ಲ ಬಂದಿರೋದು. ನೀನ್ ಈ ಜ್ಞಾನಕ್ ಬಾ, ಇದನ್ ತಿಳ್ಕೊ, ಇದನ್ ಮಾಡೋ, ಇದನ್ ಮಾಡ್ಬಾರ್ದು ಅಂತ ಯಾರ್ಯಾರ ಮೂಲಕ ತಿಳಿಸ್ತಿರ್ತಾನೆ. ಆ ಪ್ರಜ್ಞೆಯಿಂದ, ಅರಿವಿನಿಂದ ನಾವೇನಾದ್ರೂ ಅದನ್ನ ಕರೆಕ್ಟು, ಹೌದಲ್ಲ, ಒಂದು ಅರಿವಿನಿಂದ ಯಾಕೆ ಇದು ಹಿಂಗಾಗ್ತಾ ಇದೆ, ಯಾಕೆ ನಮಗೆ ಕಷ್ಟ ಬರ್ತಾ ಇದೆ, ನಾನು ಯಾಕೆ ಮತ್ತೆ ಹುಡ್ತಾ ಇದ್ದೀನಿ, ನಾನು ಎಲ್ಲಿ ತಪ್ತಾ ಇದ್ದೀನಿ, ಅದನ್ನ ಅರಿವಿನಿಂದ ನಾವು ನೋಡ್ಕೊಂಡಾಗ ಅದು ಗೊತ್ತಾಗ್ತಾ ಹೋಗುತ್ತೆ ಮಾಸ್ಟರ್. ಇಲ್ಲ ಅಂದ್ರೆ ಮತ್ತು ಅದೇ ಏನು ನಾನ್ ಮಾಡಿದ್ದೆ ಸರಿ, ಹಂಗೆ ಹೇಳಿದ್ಬಿಟ್ರೆ ಹಂಗೇನಾದ್ರು ಆಗ್ಬಿಡುತ್ತಾ, ಬೇರೆ ಬಗ್ಗೆ ಮಾತಾಡಿದ ತಕ್ಷಣ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಅವಾಗ ಹೇಳ್ತಿದ್ರು. ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂತ ಇರ್ಲಿಲ್ಲ. ಯಾವಾಗ ಈ ಒಂದು ಧ್ಯಾನಕ್ಕೆ ಬಂದ್ವಿ, ನಮ್ಮ ಪತ್ರಿಜಿ ಗುರುಗಳು ಏನ್ ಕೊಟ್ಟಿದ್ದಂತ ಧ್ಯಾನ, ಅವ್ರು ಕೊಡ್ತಿರುವಂತ ಪ್ರತಿದಿನ ಧಾರಾಕಾರವಾದ ಜ್ಞಾನ ತಿಳ್ಕೊಂಡ್ಮೇಲೆ ಗೊತ್ತಾಗ್ತಾ ಇತ್ತು ಯಾಕೆ ನಾವು ಆಗ್ಲೆಲ್ಲ ದುಃಖದಲ್ಲಿ ಇರ್ತಿದ್ವಿ ಅಂತ. ಈಗ 4 ವರ್ಷದಿಂದ ಈ ಜ್ಞಾನ ತಗೊಂಡ್ಮೇಲೆ ನಿಜವಾಗ್ಲೂ ಪ್ರತಿದಿನ ಖುಷಿ, ಪ್ರತಿದಿನ ಆನಂದ. ಕಷ್ಟ ಅಂತ ಬರ್ತಾ ಇದೆ ಅಂತ ಏನು ಅನಿಸ್ತಾ ಇಲ್ಲ, ಬರ್ತಾ ಇದೆ, ಅದು ಹೋಗ್ತಾ ಇರುತ್ತೆ. ನಾವ್ ಏನ್ ಮಾಡಿರ್ತೀವೋ ಅದು ಬರ್ತಾ ಇದೆ. ಈಗ ಅದರಿಂದ ಹೊರಗಡೆ ಬರಕ್ ಈಗ ಒಂದು ನಿಧಿ ಸಿಕ್ಬಿಟ್ಟಿದೆ, ಏನನ್ನೋ ಧ್ಯಾನ ಅನ್ನೋದು. ಅದನ್ನ ಇಟ್ಕೊಂಡಿದೀವಿ. ಈಗ ಮಾಡ್ತಾ ಹೋಗ್ತಾ ಏನಾಗ್ತಾ ಇದೀವಿ, ನಾವು ಶುದ್ಧ ಆಗ್ತಾ ಇದೀವಿ. ಶುದ್ಧ ಆದಂಗೆ ನಮಗೆ ನೆಕ್ಸ್ಟ್ ಅಮೂಲ್ಯವಾದದ್ದು ಇನ್ನು ಏನೇನು ಜ್ಞಾನ ತಗೋಬೇಕು ಅಂತ ಗ್ರೇಟ್ ಮಾಸ್ಟರ್ಸ್ ಗಳ ನಮ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ನಾವು ಎಷ್ಟೆಷ್ಟು ಶುದ್ಧ ಆಗ್ತೀವೋ ಅಷ್ಟಷ್ಟು ಜ್ಞಾನ ಧಾರಾಕಾರವಾಗಿ ಹರಿತಾ ಹೋಗುತ್ತೆ. ದೊಡ್ಡ ದೊಡ್ಡ ಜ್ಞಾನಿಗಳ ಸಂಪರ್ಕದಲ್ಲಿ ನಾವ್ ಇರ್ತಾ ಹೋಗ್ತೀವಿ. ನಮಗೆ ಈ ಒಂದು ಇಲ್ಲಿ ನೋಡ್ರಿ, ಈ ಒಂದು ಪೃಥ್ವಿನಲ್ಲಿ ನಮಗೆಲ್ಲದೂ ಹಣದ ಅವಶ್ಯಕತೆ ಇರುತ್ತೆ. ಆದ್ರೆ ನಾವು ಈ ಒಂದು ಬಾಡಿ ವೆಕೆಟ್ ಆದ್ಮೇಲೆ ನಾವು ಆಧ್ಯಾತ್ಮ ಲೋಕ ಹೋದ್ಮೇಲೆ ಸೂಕ್ಷ್ಮ ಶರೀರದ ಮೂಲಕ ನಮ್ಮ ಪ್ರಯಾಣ ಮತ್ತೆ ಮುಂದುವರಿಯುತ್ತೆ. ಅವಾಗ ಇದೆಲ್ಲ ನಮಗ್ ಬೇಕಾಗಲ್ಲ. ಈ ಒಂದು ಫಾರಿನ್ಗೆ ಹೋಗ್ಬೇಕು ಅಂತ ವೀಸಾ ಪಾಸ್ಪೋರ್ಟ್ ಬೇಕು. ಆದ್ರೆ ಒಂದು ಆಧ್ಯಾತ್ಮ ಲೋಕದಲ್ಲಿ ಈ ಒಂದು ಜ್ಞಾನ ಧ್ಯಾನನ ನೀವು ಎಷ್ಟು ಮಟ್ಟಿಗೆ ಕರ್ಕೊಂಡು ಹೋಗ್ತಿರೋ, ನಿಮ್ಮ ಚೇತನಾ ಸ್ತರವನ್ನು ಎಷ್ಟು ಉನ್ನತವಾಗಿಟ್ಕೊಂತೀರೋ ಅವಾಗ ನೀವು ಉನ್ನತ ಲೋಕಕ್ಕೆ ಹೋಗಕ್ಕೆ ತುಂಬಾ ಈಸಿ ಆಗತ್ತೆ. ಇದೇ ನೀವು ಸಂಪಾದನೆ ಮಾಡ್ಕೊಂಡು ನಾವು ಹೋಗ್ಬೇಕಾಗಿರೋದು. ಅದಕ್ಕೆ ಎಷ್ಟು ಸಾಧ್ಯನೋ ಈ ಪೃಥ್ವಿಯಲ್ಲಿ ಇರುವಾಗ್ಲೇ ಧ್ಯಾನವನ್ನು ಹೆಚ್ಚಿಗೆ ಮಾಡ್ಕೊಂತ, ಕರ್ಮಗಳನ್ನ ಕಡಿಮೆ ಮಾಡ್ಕೊಂತ, ನಾವು ಶುದ್ಧವಾಗಿ ಎಷ್ಟು 100% ಮಾರ್ಕ್ಸ್ ತಗೊಂಡು ನಾವು ಹೋದ್ರೆ ದೊಡ್ಡ ದೊಡ್ಡ ಒಂದು ಬೇರೆ ಒಂದು ಖಂಡಗಳಿಗೆ, ಬೇರೆ ಲೋಕಗಳಿಗೆ ಹೋಗ್ಲಿಕ್ಕೆ ಈಸಿ ಆಗತ್ತಂತೆ. ಇಲ್ಲ ಅಂತಂದ್ರೆ ಮತ್ತೆ ಅಡೆತಡೆ ಆಗೋದಾಗದು. ಮತ್ತೆ ನಮ್ಮ ಪೃಥ್ವಿ ಲೋಕದ ಜೀವನದಕ್ಕೆ ಎಷ್ಟು ಕರ್ಮಗಳನ್ನ ಕೆಟ್ಟದಾಗಿ ಒಳ್ಳೆದಾಗಿ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ಮತ್ತೆ ಅದೇ ಇಲ್ಲಿ ಏನಿದೆಯೋ ಅಲ್ಲೂ ಆಸ್ಪತ್ರೆಗಳು ಇರುತ್ತೆ, ಅಲ್ಲೂ ಬೇರೆ ಒಂದು ಕೊಳಚೆ ಪ್ರದೇಶಗಳಿರುತ್ತೆ, ಒಂದು ಕತ್ತಲು ಪ್ರದೇಶಗಳಿರುತ್ತೆ, ಸರೀಸೃಪಗಳು ಇರುವಂತ ಒಂದು ಪ್ರದೇಶದಲ್ಲಿ ಇರ್ಬೇಕಾಗುತ್ತೆ. ಅಲ್ಲೂ ನಮಗೆ ಒಂದೊಂದು ಪನಿಷ್ಮೆಂಟ್ ಇರ್ಬೇಕಾಗುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಯಾರ ಬಗ್ಗೆನೂ ಮಾತಾಡೋದಾಗ್ಲಿ, ಕೆಟ್ಟದಾಗ್ಲಿ, ಅವ್ರ ಬಗ್ಗೆ ಮಾತಾಡೋದಾಗ್ಲಿ ಅದನ್ನು ಬಿಟ್ಬಿಟ್ಟು ನಾವು ಜಾಸ್ತಿ ಧ್ಯಾನ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ, ಮಾತುಗಳು ಕಡಿಮೆ ಆಗುತ್ತೆ. ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಏನ್ ಯೋಚಿಸ್ಬೇಕು, ಏನ್ ಯೋಚಿಸ್ಬಾರ್ದು, ಏನು ನಾವು ಮಾಡ್ಬೇಕಾದ ಗುರಿ ಏನು, ಎಲ್ಲವನ್ನು ನಾವು ಮಾಡಿಸ್ತಾ ಹೋಗುತ್ತೆ. ಒಳಗಡೆ ಒಂದು ಶಕ್ತಿ ಕೆಲಸ ಮಾಡ್ತಾ ಹೋಗುತ್ತೆ. ಹಾಗೆ ನಾವು ಈ ಸೃಷ್ಟಿಯಲ್ಲಿ ನಾವು ಜೀವಿಸ್ತಿದ್ದೇವೆ ಎಂಬ ಅವಗಾಹನೆನೇ ಇಲ್ಲದ ಹಾಗೆ ನಾವು ಈ ಸೃಷ್ಟಿಯಲ್ಲಿನ ಒಂದು ಕರ್ಮ ಸಿದ್ಧಾಂತದ ಕುರಿತು ಹೇಗೆ
ಅವಗಾಹನೆಯನ್ನ ನಾವು ಮಾಡ್ಕೊಳ್ಬೇಕು. ಪ್ರತಿ ಕರ್ಮಕ್ಕೂ ಒಂದು ಫಲ ಇರುತ್ತೆ ಎಂಬ ವಿಷಯವನ್ನು ನಾವು ತಿಳ್ಕೊಬೇಕು ಮಾಸ್ಟರ್. ಯಾವಾಗ ಈ ರೀತಿ ಅವಗಾಹನೆ ಇಲ್ಲದೆ ಜೀವಿಸ್ತಾ ಕರ್ಮಗಳನ್ನು ಮಾಡುತ್ತಾ ಕಷ್ಟಗಳು ಬಂದ್ರೆ ಮಾತ್ರ ಬಾಧೆ ಪಡ್ತಿರ್ತಾರೆ. ಆದ್ರಿಂದ ಕರ್ಮ ಸಿದ್ಧಾಂತ ಬಗ್ಗೆ ನಾವು ತಿಳ್ಕೊಂತ ಹೋದ್ರೆ ಈ ಬಾಧೆಗಳಿಲ್ಲದೆ ನಾವು ಜೀವನವನ್ನ ತುಂಬಾ ಸುಂದರವಾಗಿ ಜೀವಿಸ್ಬೋದು ಅಂತ ಹೇಳ್ತಾರೆ. ಸಿದ್ಧಾಂತ ಎಂದರೆ ನಾವು ಮಾಡಿದ ಕರ್ಮ ಫಲವನ್ನು ನಾವು ಅನುಭವಿಸಬೇಕಾಗುತ್ತದೆ. ಅದು ಒಳ್ಳೆಯದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ. ಒಳ್ಳೆಯ ಕರ್ಮಗಳು ಮಾಡಿದ್ರೆ ಒಳ್ಳೆ ಫಲಿತಗಳು ಸಿಗುತ್ತೆ, ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಕೆಟ್ಟ ಫಲಿತಗಳು. ಎಂತ ಕರ್ಮಗಳನ್ನು ಮಾಡಿದ್ರೆ ಅಂತ ಫಲಿತಾಂಶ ಅನುಭವಿಸ್ಬೇಕಾಗುತ್ತೆ ಅಂತ ಪತ್ರಿಜಿ ಗುರುಗಳು ನಮಗೆ ಹೇಳಿದ್ರು ಅಲ್ವಾ. ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದ್ರೆ ದೊಡ್ಡ ದೊಡ್ಡ ರೋಗ ಬರುತ್ತೆ ಅಂತ. ಅದೇ ತರ ಅವ್ರು ಏನ್ ಹೇಳ್ತಾರೆ, ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲಿತಗಳು ಸಿಗುತ್ತೆ, ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಕೆಟ್ಟ ಫಲಿತಗಳು ಸಿಗುತ್ತೆ ಅಂತ. ಎಂತ ಕರ್ಮ ಮಾಡ್ತಿರೋ ಅಂತ ಫಲಿತಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಒಂದು ವಿಧವಾಗಿ ನಾವು ಜೀವನ ಮಾಡಿದ ಒಂದು ಕರ್ಮಗಳಿಗೆ ಅನುಸಾರ ನಾವು ಇರುತ್ತೆ. ಪ್ರಸ್ತುತ ನಮ್ಮ ಜೀವನ ಈಗಿದೆ ಎಂದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಕರ್ಮಗಳೇ ಈಗ ನಾವು ಅನುಭವಿಸ್ತಾ ಇರೋದು. ಒಂದು ರೋಗ ಆಗಿರ್ಬೋದು, ಒಂದು ಕಷ್ಟ ಆಗಿರ್ಬೋದು, ಇಂದಿನ ಜನದ ಪ್ರಕಾರನೇ ಈ ಒಂದು ಜನ್ಮದ ಒಂದು ನಮ್ಮ ಜೀವನ ರೆಡಿಯಾಗಿರುತ್ತೆ. ಎಷ್ಟೋ ಜನರು ತಮ್ಮ ಜೀವನ ಈಗಿರುವುದಕ್ಕೆ ಬೇರೆಯವರ ಕಾರಣವೆಂದುಕೊಳ್ಳುತ್ತಾರೆ. ಮಕ್ಕಳು ತಮ್ಮ ಜೀವನ ಸರಿಯಾಗಿ ಇಲ್ಲದಿರುವುದಕ್ಕೆ ಕಾರಣ ನಮ್ಮ ತಂದೆ ತಾಯಿ ಎಂದೇ ತಿಳಿದುಕೊಳ್ತಾರೆ. ಇಷ್ಟು ದಿನ ನಾವು ಸಹ ಹಂಗೆ ತಿಳ್ಕೊಂಡಿದ್ದು. ಏನಾದ್ರೂ ಕಷ್ಟ ಬಂದ್ರೆ, ಅಪ್ಪ ಭಗವಂತ ನಾನು ಏನ್ ಪಾಪ ಮಾಡಿದ್ದೆ ಅಂತ ನನಗಿಂತ ಶಿಕ್ಷೆ ಕೊಟ್ಟಿದೀಯಾ, ಏನ್ ಮಾಡಿದ್ದೆ ಅಂತ ಇಂಥ ಮಕ್ಳು ಕೊಟ್ಟಿದೀಯಾ ಅಂತ ಅನ್ಕೊಂತಿದ್ವಿ. ಪಾಪ ಅವನೇನು ಮಾಡಿಲ್ಲ, ನಾವು ಮಾಡಿದ್ದಕ್ಕೆ ನಾವೇ ರೆಡಿ ಮಾಡ್ಕೊಂಡು ಈಗ ಬಂದು ಈಗ್ಲೂ ನಮ್ದೆ ಅವಾಗೂ ನಮ್ದೆ. ಅದಕ್ಕೆ ಎಷ್ಟು ಮಕ್ಳು ಅಂತಾರೆ, ನಾವ್ ಹಿಂಗ್ ಅನ್ಭವಿಸ್ತಿರಕ್ಕೆ ನಮ್ಮ ತಂದೆ ತಾಯಿಗಳೇ ಕಾರಣ ಅಂತ ನಾವು ಅಂತಿದ್ವಿ. ನೆಕ್ಸ್ಟ್ ನಮ್ಮ ಮಕ್ಳುನು ಅಂತಿರ್ತಾರೆ. ಈಗ ಈ ಜ್ಞಾನ ತಗೊಂಡ್ಮೇಲೆ ಅಂತ ಇದೀವಿ, ಓ ಇದಕ್ಕೆ ನಾವು ಮಾಡಿದಂತ ಪಾಪಗಳಿಗೆ ಫಲಿತವಾಗಿ ಈ ಕಷ್ಟಗಳು ಬಂದಿದೆ, ಅದಕ್ಕೆ ಇದನ್ನ ನಾವು ಸ್ವೀಕಾರ ಮಾಡ್ಲೇಬೇಕು ಅನ್ನೋದು ಗೊತ್ತಾಗ್ತದೆ. ಎಷ್ಟೋ ಜನ ಹೇಳ್ತಾರೆ, ಹೆಂಡತಿ ತನ್ನ ಕಷ್ಟಕ್ಕೆ ಗಂಡನೇ ಕಾರಣ ಅನ್ಕೊಂತಾಳೆ, ಗಂಡ ಅವನ ಹೆಂಡತಿ ಅವನತಿಗೆ ಕಾರಣ ಅಂತಾರೆ ಅವಳು ಹೇಳ್ಕೊಂತಾಳೆ. ಹೀಗೆ ಒಬ್ಬೊಬ್ಬರು ಒಂದು ರೀತಿಯ ಕಾರಣನ ತಿಳ್ಕೊಂತಾ ಊಹಿಸ್ಕೊಳ್ತಾ ಹೋಗ್ತೀವಿ. ಆದ್ರೆ ಯಾರು ಜೀವನದ ಅವನತಿಗೆ ಯಾರು ಕಾರಣರಲ್ಲ, ಅವರವರ ಜೀವನಕ್ಕೆ ಅವರೇ ಕಾರಣ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಜೀವನ ಯಾರ ಕೈಯಲ್ಲೂ ಇಲ್ಲ, ನಮ್ಮ ಜೀವನ ನಮ್ಮ ಕೈಯಲ್ಲೇ. ಅಂದ್ರೆ ನಮ್ಮ ಅಂಗೈಯಲ್ಲ, ನಮ್ಮ ಕೈಗಳು ಮಾಡುವ ಚೇಷ್ಟೆಯಲ್ಲಿ ಅಂದ್ರೆ ಕರ್ಮಗಳು ಇದೆ. ತಮ್ಮ ಜೀವನಕ್ಕೆ ನಾವೇ ಕಾರಣಕರ್ತರು. ಕಾರಣ ಅಂತ ಜೀವನವನ್ನು ಅವರಾಗಿ ತಂದುಕೊಂಡಿರುವಂಥದ್ದು ಇಂದಿನ ಜನ್ಮದಲ್ಲಿ ಮಾಡಿದ ಅವರ ಕೆಲಸಗಳೇ ಕಾರಣ ಆಗಿರುತ್ತೆ. ಏನು ನಾವು ಇಂದಿನ ಜನ್ಮದಲ್ಲಿ ಮಾಡಿದಂತ ಒಂದು ಒಳ್ಳೆ ಕರ್ಮಗಳಾಗಿರ್ಬೋದು, ಕೆಟ್ಟ ಕರ್ಮಗಳಾಗಿರ್ಬೋದು, ಕೆಟ್ಟದಕ್ಕೆ ಕೆಟ್ಟ ಒಂದು ಫಲಿತಾಂಶ ಬಂದಿರುತ್ತೆ. ಅದು ಒಂದು ರೋಗದ ಮೂಲಕ ಆಗಿರ್ಬೋದು, ಅಥವಾ ಬೇರೆ ಒಂದು ನಮ್ಮ ಜೀವನದಲ್ಲಿ ಅಡೆತಡೆಗಳಾಗಿರ್ಬೋದು, ಅದನ್ನ ನಾವು ತಗೊಳ್ಳೇಬೇಕು. ಇಲ್ಲ ನಾವು ಒಳ್ಳೇದ್ ಮಾಡಿದ್ರೆ ಅದಕ್ಕೆ ಫಲಿತವಾಗಿ ನಮ್ಗೇನೋ ಒಂದು ಒಳ್ಳೇದು ಭಗವಂತ ಯಾವ ರೀತಿಯಲ್ಲಿ ಒಂದು ಸುಖವನ್ನು ನಮ್ಗೆ ಕೊಡ್ತಾನೆ, ಸಂತೋಷದ ಒಂದು ಕ್ಷಣವನ್ನು ಕೊಡ್ತಾನೆ. ಏನೋ ಸಂತೋಷಕ್ಕೆ ಅನುಭವಿಸ್ಬೇಕಂತ ಒಂದು ದೊಡ್ಡದು ಏನೇನೋ ಒಂದು ಬರ್ತಾ ಇರುತ್ತೆ, ಮನೆ ಆಗಿರ್ಬೋದು, ಒಡವೆ ಆಗಿರ್ಬೋದು. ಅದನ್ನ ಹೆಂಗೆ ಸ್ವೀಕಾರ ಮಾಡ್ತೀವೋ ಇದನ್ನು ನಾವು ಹಂಗೆ ಸ್ವೀಕಾರ ಮಾಡ್ಬೇಕು. ಅದಕ್ಕೆ ಇಂದಿನ ಜನ್ಮದಲ್ಲಿ ಮಾಡಿದಂತ ಕೆಲಸಗಳೇ ಈ ಜನ್ಮಕ್ಕೆ ನಮಗೆ ಕಾರಣ ಆಗಿರುತ್ತೆ. ಕಷ್ಟ ನಷ್ಟಗಳು ಬರುತ್ತಿವೆ ಅಂದ್ರೆ ನಾನು ಆಲೋಚಿಸದೆ ಮಾಡಿದ ಕರ್ಮಗಳಿಂದ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಈಗ ಭೋಗಗಳು ಸುಖಗಳು ಇವೆ ಎಂದರೆ ಗತದಲ್ಲಿ ನಾನು ಆಲೋಚಿಸಿ ಮಾಡಿದ ಕರ್ಮಗಳಿಂದ ಎನ್ನುವುದನ್ನು ತಿಳಿಯಬೇಕು. ಕಷ್ಟ ನಷ್ಟ ಬರುತ್ತಿದ್ದೇವೆ ಅಂದ್ರೆ ನಾವು ಆಲೋಚಿಸದೆ ಮಾಡಿದಂತ ತಪ್ಪುಗಳಿಂದ ಅಂತ ತಿಳ್ಕೊಳ್ಬೇಕಂತೆ. ಈ ಭೋಗಗಳು ಸುಖಗಳು ಎಂದು ಗತದಲ್ಲಿ ನಾವು ಆಲೋಚನೆ ಮಾಡಿದ ಕರ್ಮಗಳಿಂದಲೇ ಎನ್ನುವುದನ್ನು ನಾವು ತಿಳ್ಕೊಬೇಕಂತೆ. ಎರಡನ್ನೂ ಸಹ ನಾವು ಮಾಡಿದಿಂದ ಒಳ್ಳೆ ಫಲಿತಗಳು ಬರ್ತಾ ಇದೆ, ಕೆಟ್ಟ ಫಲಿತಗಳು ಮಾಡಿದ್ದಕ್ಕೆ ಕೆಟ್ಟದೊಂದು ಕಷ್ಟಗಳು ಬರ್ತಾ ಇದೆ ಅಂತ ನಾವು ತಿಳ್ಕೊಬೇಕು. ಇನ್ನೂ ಕೆಲವರು ತಮ್ಮ ಜೀವನ ನಾವು ಮಾಡಿದ ಭಜನೆಗಳು, ಪೂಜೆ ಪುನಸ್ಕಾರಗಳು ಎಂದು ಹೇಳ್ಕೊಳ್ತಾರೆ. ತಾವು ಮಾಡುವ ನಮಾಜಿನಲ್ಲಿ, ಆರಾಧನೆಯಲ್ಲಿ ನಮ್ಮ ಜೀವನ ಎಂದುಕೊಳ್ಳುತ್ತಾರೆ, ಅದನ್ನೇ ನಂಬುತ್ತಾರೆ. ಆದ್ದರಿಂದಲೇ ಅವರ ನಂಬಿಕೆಗೆ ಅನುಗುಣವಾಗಿ ಅವರು ಆರಾಧನೆ ಮಾಡ್ತಾರೆ. ಆದರೆ ಅವರು ಮಾಡುವ ಆರಾಧನೆಯಿಂದ, ಆಚರಣೆಯಿಂದ ಜೀವನ ಇರುವುದಿಲ್ಲ. ಅವರು ಮಾಡುವ ಕೆಲಸಗಳಿಂದ ಮಾತ್ರ ಅವರವರ ಜೀವನ ಇರುತ್ತದೆ. ನೋಡಿ ಎಷ್ಟು ಇದು ಇಂಪಾರ್ಟೆಂಟ್ ಪಾಯಿಂಟ್. ಅವ್ರೇನ್ ಹೇಳ್ತಾರೆ, ನಾವು ಮಾಡೋ ಭಜನೆಯಿಂದ, ಪೂಜೆ ಅನುಸಾರ ನಮಗೆ ಇದು ಸಿಕ್ಕಿದೆ. ಏನ್ ಸಿಕ್ಕಿದೆ? ತುಂಬ ನೆಮ್ಮದಿ ಸಿಕ್ಕಿದೆ ಅಂತ, ನಮಗೆ ಒಳ್ಳೇದಾಗಿದೆ, ನಾವು ಸಂತೋಷವಾಗಿದ್ದೀವಿ ಅಂತ. ಆದ್ರೆ ಆ ನಮಾಜಿನಲ್ಲಿ, ಆರಾಧನೆಯಲ್ಲಿ ಜೀವನ ಇದೆ ಅಂತ ಹೇಳ್ಕೊಳ್ತಿದ್ದೀರಾ, ಅದಲ್ಲ. ಅದನ್ನೇ ನಂಬ್ಕೊಂಡು ಜೀವನ ಮಾಡೋದಲ್ಲ, ಆರಾಧನೆಯಿಂದ ಇದರಿಂದ ಬರೋದಲ್ಲ. ನಾವು ಮಾಡುವ ಒಂದು ಒಳ್ಳೆ ಕೆಲಸಗಳಿಂದ ನಮಗೆ ಒಂದು ಒಳ್ಳೆ ಜೀವನ ಸಿಕ್ಕಿರುತ್ತೆ. ಒಳ್ಳೆ ಕೆಲಸದಿಂದ, ಒಳ್ಳೆ ಪುಣ್ಯದ ಕೆಲಸ ಮಾಡಿದ್ರೆ ಅದು ನಮಗೆ ಒಂದು ಒಳ್ಳೆ ಜೀವನ ಸಿಕ್ಕಿರುತ್ತೆ. ಪಾಪದ ಕೆಲಸ ಮಾಡಿದ್ರೆ ಅದಕ್ಕೂ ನಮಗೆ ಒಂದು ಕಷ್ಟಗಳದ ಜೀವನ ನಮಗೆ ಸಿಕ್ಕಿರುತ್ತೆ.
ಅದಕ್ಕೆ ಇದು ಪೂಜೆ ಪುನಸ್ಕಾರದಿಂದ ಸಿಕ್ಕಿರೋದಂತಲ್ಲ. ನೀನ್ ಏನು ಪುಣ್ಯದ ಕೆಲಸ ಮಾಡ್ತೀಯ, ವಿಶ್ವ ಕಲ್ಯಾಣದ ಕೆಲಸಗಳು ಅಂದ್ರೆ ಒಂದು ಧ್ಯಾನ ಕೊಡುವುದಾಗಿರ್ಬೋದು, ಜ್ಞಾನ ಕೊಡೋದಾಗಿರ್ಬೋದು, ಯಾರಿಗೋ ಒಂದು ಕಷ್ಟದಲ್ಲಿರುವವರಿಗೆ ದುಡ್ಡಿನ ಸಹಾಯ ಮಾಡೋದಾಗಿರ್ಬೋದು, ಅಥವಾ ಯಾರೋ ಒಂದು ಹಸುವಿನಿಂದ ನರಳ್ತಾ ಇರ್ತಾರೆ, ಅವ್ರಿಗೆ ಒಂದು ಅನ್ನದ ಒಂದು ವ್ಯವಸ್ಥೆಯನ್ನ ಮಾಡಿದಾಗಿರ್ಬೋದು, ಯಾರಿಗೂ ಒಂದು ದುಡ್ಡಿನ ಅವಶ್ಯಕತೆ ಇರುತ್ತೆ, ತುಂಬಾ ಕಷ್ಟದಲ್ಲಿರ್ತಾರೆ, ಅವ್ರಿಗೆ ನೆರವಾಗಿರುವುದಾಗಿರ್ಬೋದು, ಯಾರೋ ತುಂಬಾ ನೋವಲ್ಲಿರ್ತಾರೆ, ಅವ್ರಿಗೆ ಒಂದು ಒಳ್ಳೆ ಸಾಂತ್ವನ ಮಾಡಿರೋದಾಗಿರ್ಬೋದು. ಆದ್ರಿಂದ ನಿಮ್ಮ ಒಂದು ಜೀವನ ನಿಮಗೆ ಸಿಕ್ಕಿರುತ್ತೆ, ಒಂದು ಪೂಜೆ ಪುನಸ್ಕಾರದಿಂದ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅದನ್ನ ಮಾಡಿದಾಗ ಅದು ನಮಗೆ ಈ ಒಂದು ಮುಂದಕ್ಕೆ ಈ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ, ಈ ಭಜನೆ, ಪೂಜೆ ಮತ್ತೆ ನಮ್ಮ ಒಂದು ಶುದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ, ಈ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ಮೆಟ್ಟಲುಗಳಾಗಿ ನಾವೀಗ ಧ್ಯಾನಕ್ಕೆ ಬಂದಿದ್ದೀವಿ. ಧ್ಯಾನ ಮಾಡ್ತಾ, ಜ್ಞಾನ ತಗೊಳ್ತಾ, ಇನ್ನೂ ಶುದ್ಧತೆಯನ್ನು ಮಾಡ್ತಾ, ಇನ್ನೂ ಹೆಚ್ಚೆಚ್ಚು ನಾವು ಭಗವಂತನ ಒಳಗಡೆನೆ ನಾವು ನಿತ್ಯ ಅವನ ಒಂದು ಈ ಶಕ್ತಿಯ ಮೂಲಕ ಎಲ್ಲ ನಡಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಪ್ರತಿ ಹೆಜ್ಜೆಯಲ್ಲೂ ಭಗವಂತ ಪ್ರತಿ ದಿನ ನನ್ನ ನಡೆಯಲು, ನುಡಿಯಲು, ಪ್ರತಿ ಒಂದು ಮಾತಿನಲ್ಲೂ ನೀನೇ ಇರ್ಬೇಕು, ನಿಂದೇ ಆಗಿರ್ಬೇಕು ಅಂತ ನಾವ್ ಯಾವಾಗ ಹೇಳ್ಕೊಂಡು ಬಿಟ್ಟಾಗ ನಮ್ಮ ಕೆಲಸಗಳೆಲ್ಲ ಅದೇ ತರ ಸಕ್ಸಸ್ ಆಗಿ ನಡೆಯುತ್ತೆ. ನಾವು ಪ್ರತಿದಿನ ಹಾಗೆ ಹೇಳೋದು, ನನ್ನ ಜೀವನದಲ್ಲಿ ಆಗಿರ್ಬೋದು, ನಮ್ಮ ಕುಟುಂಬದವರ ಜೀವನದಲ್ಲಿ ಆಗಿರ್ಬೋದು, ಅಪ್ಪ ಅವ್ರ ನಡೆ ನುಡಿಯಲ್ಲೂ ಪ್ರತಿ ಕ್ಷಣದಲ್ಲೂ ನೀನೇ ನಡೆಸ್ಬೇಕು ಅಂತ. ಯಾಕಂದ್ರೆ ಒಂದು ಕ್ಷಣ ಮೈ ಮರೆದ್ರು ನಾವು ಎಷ್ಟೊಂದು ಕೆಟ್ಟ ಕೆಲಸಗಳು ಆಗೋಗ್ಬಿಡತ್ತೆ. ಆದ್ರೆ ಈ ಧ್ಯಾನಕ್ಕೆ ಬಂದ್ಮೇಲೆ ಜ್ಞಾನ ತಗೊಳ್ತಾ ಅದು ಹೆಚ್ಚಿಸ್ತಾ ಇರುತ್ತೆ ಒಳಗಡೆ ಒಂದು ಶಕ್ತಿಯಿಂದ. ನಮ್ಮ ಒಂದು ನಡೆಯುವಂತ ದಾರಿ, ಏನ್ ಮಾಡ್ಬಾರ್ದು, ಏನ್ ಮಾಡ್ಬೇಕು ಅನ್ನೋದು ಅದು ನಮಗೆ ತಿಳಿಸ್ತಾ ಹೋಗುತ್ತೆ. ಮಾಸ್ಟರ್ಸ್, ಆರಾಧನೆಗಳಿಂದ ನೆಮ್ಮದಿಯ ಜೀವನವು ಇರುವಂತಿದ್ದರೆ ಎಲ್ಲರ ಜೀವನ ಚೆನ್ನಾಗಿರ್ತಿತ್ತು. ಕಾರಣ ಎಲ್ಲರೂ ಯಾವುದೇ ಒಂದು ದೇವರನ್ನು ತಾವು ನಂಬಿದ ರೀತಿಯಲ್ಲಿ ಆರಾಧಿಸುವವರೇ ಅಲ್ಲವೇ? ಹಾಗಾದ್ರೆ ಯಾರ ಜೀವನ ಚೆನ್ನಾಗಿದೆ, ಸರಿ ಇದೆ? ಪ್ರತಿಯೊಬ್ಬರಿಗೂ ಏನೋ ಒಂದು ಸಮಸ್ಯೆ ಇದೆ, ಕಷ್ಟವಿದೆ, ದಿಢೀರಾಗಿ ಅನಾರೋಗ್ಯ ಬರುತ್ತದೆ, ನೋವುಗಳು, ಕಷ್ಟಗಳು, ಅಶಾಂತಿ ಇರುತ್ತದೆ. ಒಂದು ವೇಳೆ ಕಷ್ಟಗಳು ಓದಂತೆ ಕಾಣಿಸಿದ್ರು ಮರಳಿ ಬರ್ತಾ ಇರುತ್ತೆ. ಹಾಗೆ ನೋಡಿದ್ರೆ ಯಾರ ಜೀವನವು ಚೆನ್ನಾಗಿಲ್ಲ ಎಂದೇ ಹೇಳಬೇಕು. ಅದ ಕಾರಣ ಆರಾಧನೆಗಳಿಂದ ಜೀವನ ಇರುವುದಿಲ್ಲ ಎಂದು ಸ್ಪಷ್ಟವಾಗುತ್ತೆ. ಕರೆಕ್ಟ್ ಅಲ್ವಾ? ಅವ್ರೇನ್ ಹೇಳ್ತಾರೆ, ಯಾರ ಜೀವನ ಚೆನ್ನಾಗಿದೆ, ಸರಿ ಇದೆ, ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ ಇರುತ್ತೆ ಅಲ್ವಾ? ನಾವು ನಮ್ಮ ಬಾಡಿ ವೆಕೆಟ್ ಆಗೋವರೆಗೂ ಈ ಧ್ಯಾನಕ್ಕೆ ಬಂದಿದೀವಿ, ಜ್ಞಾನ ತಗೊಳ್ತಿದೀವಿ ಅಂತಂದ್ರೆ ನಮಗೆ ಕಷ್ಟಗಳೇ ಬರೋದಿಲ್ಲ ಅಂತಲ್ಲ, ಅದು ಬರ್ತಾನೆ ಇರುತ್ತೆ. ಯಾಕಂದ್ರೆ ಓದ ಜನ್ಮದ್ದು ಏನಿರುತ್ತೋ ಇದ್ರ ಮೇಲೆ ಬರ್ತಾ ಇರುತ್ತೆ. ಆದ್ರೆ ಆ ಕಷ್ಟಗಳಿಂದ ಹೊರ ಬರಕ್ಕೆ ನಮ್ಗೊಂದು ದಾರಿ ಸಿಗ್ತಾ ಇರುತ್ತೆ. ಆ ಬಂದ್ರು ಅದಕ್ಕೆ ನಾವು ಕುಗ್ಗೋದಿಲ್ಲ. ಈಗ ಜಾಸ್ತಿ ಬಂತು ಅಂದ್ರೂ ನಾವು ಹಿಗ್ಗೋದಿಲ್ಲ, ಕಷ್ಟ ಬಂತು ಅಂದ್ರೆ ನಾವು ಕುಗ್ಗೋದಿಲ್ಲ ಅಂತ ಒಂದು ಸ್ಥಿತಿನ ನಾವು ಏರ್ಪಾಡಾಗುತ್ತೆ ಅವಾಗ ಈ ಧ್ಯಾನ ಮಾಡ್ತಾ ಹೋದಾಗ. ಅದಕ್ಕಿಂತ ಮುಂಚೆ ಏನೇ ಬರ್ಲಿ, ಅಯ್ಯೋ ಬಂತು ಅಂತೇಳಿ ಕುತ್ಕೊಳ್ಳೋದು, ಹೊಳೋದು, ಕರಿಯೋದು, ಅವ್ರಿವ್ರ ಹತ್ರ ಹೇಳ್ಕೊಳೋದು, ಅದನ್ನೇ ತಲೆ ಒಳಗೆ ಇಟ್ಕೊಂಡು ಆ ಕ್ಷಣವನ್ನು ನಾವು ಹಾಳು ಮಾಡ್ಕೊಳ್ಳೋದಾಗಿರುತ್ತೆ. ಆದ್ರೆ ಈಗ ಆಗಲ್ಲ. ಈಗೇನು ಬಂದಿದ್ಯಾ ಬರ್ಲಿ, ಅದೇನ್ ಬಂದ್ರು ಭಗವಂತ ನನ್ ಜೊತೆಗಿದ್ದಾರೆ, ನನ್ ಸಾಥ್ ಕೊಡ್ತಾರೆ. ಅದೇನೋ ಬಂದಿದ್ರು ನಾವ್ ಮಾಡ್ಕೊಳ್ತೀವಿ, ಯಾಕಂದ್ರೆ ನಾವ್ ಮಾಡಿದೀನಿ, ಅದಕ್ಕೆ ನನಗೆ ಬಂದಿದೆ. ಈಗ ಒಳ್ಳೇದನ್ನ ಹೆಂಗೆ ಸ್ವೀಕಾರ ಮಾಡ್ತೀವಿ, ಇದನ್ನು ಹಂಗೆ ಸ್ವೀಕಾರ ಮಾಡ್ತಾಗ ಒಂದು ಅದ್ಭುತವಾದ ಬಾಗ್ಲುಗಳು ಓಪನ್ ಆಗುತ್ತೆ ಅಂತ. ಸ್ವೀಕಾರ ಜಾದು, ನೀನೇನು ಓಪನ್ ತಗೊಂತೀಯೋ ಇದನ್ನ ದಾಟಿದ್ರೆ ನಿಂಗೆ ಅದ್ಭುತವಾದ ಒಂದು ಬಾಗ್ಲು ಓಪನ್ ಆಗುತ್ತೆ. ಅದನ್ನು ಸ್ವೀಕಾರ ಒಪ್ಕೋ ಅಂತ ಹೇಳಿ ಎಷ್ಟೋ ಗ್ರೇಟ್ ಮಾಸ್ಟರ್ಸ್ ಎಲ್ಲ ಹೇಳೋದೆ ಇದನ್ನ. ಈ ಕಷ್ಟ ದಾಟಿದ್ರೆ ಮುಂದೆ ನಿನಗೆ ಅದ್ಭುತವಾದ ಸಿಗುತ್ತೆ. ಅದನ್ನ ತಗೊಳಕ್ಕೆ ರೆಡಿ ಇರಲ್ಲ ನಾವು. ಅಯ್ಯಪ್ಪ ಇದನ್ ಮಾತ್ರ ಬೇಡ, ಸುಖ ಬಂದ್ರೆ ಹೇಗ್ ತಗೋತೀವೋ ಇದನ್ನು ಹಾಗೆ ತಗೋಬೇಕು. ತಗೊಂಡಾಗ್ಲೇ ನಾವು ಹೋದ ಜನ್ಮದಲ್ಲಿ ಮಾಡಿದಂತ ಒಂದೊಂದನ್ನೇ ಯಾರ ಮನೆಯಲ್ಲಿ ಹಿರಿಯರ ಸೇವೆ ಮಾಡೋದಾಗಿರ್ಬೋದು, ಮಾಡಿಸ್ಕೊಂಡಿರ್ತೀವಿ ಹೋದ ಜನ್ಮದಲ್ಲಿ. ಅದಕ್ಕೆ ಅವರೇ ಬರ್ಬೇಕು ಅಂತಿಲ್ಲ ನಮಗೆ ಕಷ್ಟ ಕೊಡಕ್ಕೆ, ಯಾರಾದ್ರೂ ಭಗವಂತ ಏರ್ಪಾಡು ಮಾಡ್ತಾರೆ. ಯಾಕಂದ್ರೆ ನಮಗೆ ಗೊತ್ತಾಗ್ಬೇಕಲ್ಲ, ಇನ್ನೊಬ್ರಿಗೆ ನಾವು ನೋವು ಕೊಡ್ಬಾರ್ದು, ಇನ್ನೊಬ್ಬರ ಹತ್ರ ನಾವು ಜಾಸ್ತಿ ಬೇಕು ಅಂತಾನೆ ಅವ್ರ ಹತ್ರ ಸೇವೆ ಮಾಡಿಸ್ಕೊಳ್ಳೋದಾಗಿರ್ಬೋದು. ಎಲ್ಲ ಮಾಡಿದ್ರೆ ನೀನು ಇದನ್ನ ಮಾಡ್ಬೇಕಾಗತ್ತೆ ಅನ್ನೋದು ಒಂದು ಟೀಚರ್ನ ರೆಡಿ ಮಾಡ್ತಾರೆ. ಈಗ ಯಾರಿಗೋ ನಾವು ಕ್ಷಮೆ ಕೇಳ್ಬೇಕು ಅಂದ್ರೆ ನಾನ್ ಮಾತ್ರ ಕೇಳಲ್ಲ. ಯಾಕೆ ಕೇಳಲ್ಲ? ಅವ್ರು ಅಷ್ಟೊಂದು ಮಾಡಿದ್ದಾರೆ, ನಾನು ಯಾಕೆ ಕೇಳ್ಬೇಕು? ಅವರು ನಮ್ಮ ಜೀವನದ ಒಂದು ಬಾಗ್ಲ ಓಪನ್ ಮಾಡಕ್ಕೆ ಅವ್ರು ಬಂದಿರ್ತಾರೆ. ಅವರು ನಾನು ಅಷ್ಟೊಂದು ಮಾಡಿದೀನಿ, ಅವ್ರನ್ನ ಮಾತ್ರ ನಂಗೆ ಕ್ಷಮಿಸಲ್ಲ ಅಂದ್ರೆ ಅವರು ಒಂದು ಹಿಂದಿನ ಜನ್ಮದಲ್ಲಿ ಮಾಡಿದ್ದಕ್ಕೆ ಭಗವಂತ ಅವ್ರನ್ನ ನಿಮ್ಮನ್ನ ಟೀಚರ್ ಆಗಿ ಕಳ್ಸಿಕೊಟ್ಟಿರ್ತಾರೆ. ನೀವು ಅದ್ರ ಕ್ಷಮೆ ಕೇಳ್ಕೊಂಡಿದ್ದೆ ಆದ್ರೆ ನಿಮಗೆ ಮುಂದೆ ದೊಡ್ಡದಾದ ಒಂದು ಬಾಗಿಲು ಓಪನ್ ಆಗತ್ತೆ. ಇದರಿಂದ ಹೊರಗಡೆ ಬರ್ತಾ ಹೋಗ್ತೀರಾ. ನಮ್ಮ ಮೂಲ ಜಾಗವನ್ನು ಸೇರ್ಬೇಕು. ನಾವು ಯಾವಾಗ್ಲೂ ಆನಂದವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ನಾವೇನು ಕೆಲಸ ಮಾಡಿದ್ರು ಸಕ್ಸಸ್ ಆಗ್ಬೇಕು ಅಂದ್ರೆ ಏನಿದು ಈ ಗ್ರೇಟ್ ಮಾಸ್ಟರ್ಸ್ಗಳು ಹೇಳ್ತಾ ಹೋಗ್ತಾರ, ಜ್ಞಾನ ಪಡ್ಕೊಂಡು ನಾವು ಅದೇ ರೀತಿ ನಡ್ಕೊಂಡು ಶುದ್ಧವಾಗಿದ್ದಾಗ ಒಳಗಡೆನೂ ಶುದ್ಧ, ಹೊರಗಡೆನೂ ಶುದ್ಧ, ಮಾತು ಹೇಳ್ದಂತೆ ನುಡಿಬೇಕು, ನುಡಿದಂತೆ ನಡಿಬೇಕು, ಇಲ್ಲದ್ರೆ ನುಡಿಬಾರ್ದು. ಆ ತರ ಇದ್ದಾಗ ನಿಮ್ಮ ಎಲ್ಲವೂ ಕೆಲಸಗಳು ಸಕ್ಸಸ್ ಆಗುತ್ತೆ. ಯಾರನ್ನೂ ಕೇಳೋದೇ ಬೇಡ.
ನಾವು ಕರೆಕ್ಟಾಗಿ ನಮ್ಮ ಆತ್ಮ ಸಾಕ್ಷಿಯಾಗಿ ಒಪ್ಪಾಗಿ ನಡೆದ್ರೆ ಭಗವಂತನಿಗೂ ನಾವು ಕೇಳದೆ ಬಿಡಂತೆ. ಅಷ್ಟು ಚೆನ್ನಾಗಿ ಜೀವನ ನಮ್ಮ ಸುಂದರವಾಗಿ ಆಗಿಸ್ಕೊಂತ ನಮ್ಮ ಸಮತ್ವದಲ್ಲಿ ನಮ್ಮ ಗುರಿಯನ್ನು ನಾವು ಮುಟ್ಬೋದು ಮಾಸ್ಟರ್. ಅದಕ್ಕೆ ಅವ್ರು ಹೇಳ್ತಾರೆ, ಅಷ್ಟೇ ಅಲ್ಲದೆ ಪೂಜೆ ಮಾಡುವವರನ್ನು, ಪ್ರಾರ್ಥನೆ ಮಾಡುವವರನ್ನು ನೀವು ಚಿಕ್ಕಂದಿನಿಂದ ಪೂಜೆಗಳು ಪ್ರಾರ್ಥನೆಗಳು ಮಾಡುತ್ತೀವಿ ಅಲ್ಲ, ಮತ್ತೆ ನಿನಗೇಕೆ ಈ ಕಷ್ಟಗಳು ಬಂದಿವೆ ಎಂದರೆ ಅವರು ಕೂಡಲೇ ಮಾಡಿದ ಕರ್ಮಗಳು ಎಲ್ಲಿಗೆ ಹೋಗುತ್ತವೆ, ಮಾಡಿದ್ದನ್ನು ಅನುಭವಿಸಬೇಕು ಎನ್ನುತ್ತಾರೆ. ಹಾಗಿದ್ರೆ ಮಾಡಿದ ಕರ್ಮಗಳನ್ನು ಅಂಗೀಕರಿಸಿದಂತೆ ಅಲ್ಲವೇ? ಅದಕ್ಕೆ ಹೇಳುವುದು, ಯಾರೊಬ್ಬರ ಜೀವನ ಮತ್ತೊಬ್ಬರ ಕೈಯಲ್ಲಿ ಇಲ್ಲ, ಅವರು ಮಾಡುವ ಕರ್ಮಗಳಲ್ಲಿ ಇದೆ ಎಂದು ತಿಳಿದುಕೊಳ್ಬೇಕು. ಎಲ್ಲಾ ಪೂಜೆ ಮಾಡೋದು ಮತ್ತೆ ಕೆಟ್ಟಾಗಿ ಅವ್ರ ಬಗ್ಗೆ ಮಾತಾಡೋದು, ಎಲ್ಲ ಪೂಜೆ ಮಾಡ್ತಿರೋದು ಇನ್ನೊಬ್ಬರನ್ನ ಮನ್ಸೊಳಗ್ ಬೈಕಂತ ಇರೋದು, ದ್ವೇಷಿಸ್ತಾ ಇರೋದು. ಏನ್ ಬಂತು ಅಲ್ಲಿ? ಯಾವ ಪೂಜೆಯಿಂದ ನೀವು ಶುದ್ಧವಾಗ್ಬೇಕು? ಆ ಪೂಜೆಯಿಂದ ಶುದ್ಧನೂ ಆಗೋದಿಲ್ಲ. ಏನೋ ಒಂದು ಜ್ಞಾನ ಪಡ್ಕೊಂಡ್ಮೇಲೆ ನಾವು ಅದನ್ನ ಅಳವಡಿಸ್ಕೊಂಡು ಆ ರೀತಿ ಇದ್ದು ನೀವು ಏನೇ ಪೂಜೆ ಮಾಡಿದ್ರು ನಿಮ್ಮ ಮನಸ್ಸು ಶುದ್ಧವಾಗಿ ಇನ್ನು ಒಳ್ಳೆದನ್ನ ಮಾಡಕ್ಕೆ ಅದು ಪ್ರೇರೇಪಣೆಯನ್ನು ಕೊಡ್ತಾ ಹೋಗುತ್ತೆ. ನಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದು ಈ ಭಜನೆಯಿಂದ, ಒಂದು ಜಪದಿಂದ. ಹೇಳ್ತಾರೆ, ಜಪ ಮಾಡ್ತಾ ಮಾಡ್ತಾ ಮೂತ್ರಪಿಂಡ ಹೋಗಿ ಮಂತ್ರಪಿಂಡ ಆಗ್ಬೇಕಂತೆ. ಆ ತರ ಜಪಗಳನ್ನ ನಾವು ಮಾಡ್ಬೇಕು. ಹಂಗೆ ನಮ್ಮ ಒಂದು ಜೀವನ ಹೇಗಿರ್ಬೇಕಪ್ಪ ಅಂತಂದ್ರೆ, ಒಂದು ಮಾತಿನಿಂದ ಇನ್ನೊಬ್ಬರಿಗೆ ನೋವು ಕೊಡ್ದಂಗಿರೋದೇ ದೊಡ್ಡ ಪೂಜೆ. ಯಾರು ಹಸಿದಾಗ ಬಂದು ನೀವು ಅವರಿಗೆ ಅನ್ನ ಕೊಡ್ತೀರೋ ಅದೇ ಭಗವಂತನಿಗೆ ನೈವೇದ್ಯ. ಅವಾಗ ನೀವು ಸಾಕ್ಷಾತ್ ಶಿವನಿಗೆ ನೈವೇದ್ಯ ಮಾಡ್ತೀವಿ. ಯಾರ ಕಷ್ಟದಲ್ಲಿರುವವರಿಗೆ ಅವ್ರಿಗೆ ನೆರವಾಗ್ತಿರೋ ಅದು ಭಗವಂತನಿಗೆ ನೀವು ಮಾಡದಂತ ಒಂದು ಪೂಜೆ. ಇದೇ ನಮ್ಮ ಪೂಜೆ ಆಗಿರ್ಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ಪೂಜೆ ಮಾಡ್ಬೇಕು. ನಮ್ಮ ಭಕ್ತಿ ಶ್ರದ್ಧೆ ಎಲ್ಲವನ್ನು ನಾವು ಮಾಡ್ಕೊಂತ ನಾವು ಒಳ್ಳೊಳ್ಳೆ ಕೆಲ್ಸಗಳನ್ನ, ಒಳ್ಳೊಳ್ಳೆ ಮಾತುಗಳನ್ನ, ಒಳ್ಳೊಳ್ಳೆ ನೋಟಗಳನ್ನ ನೋಡ್ತಾ ನಮ್ಮ ಜೀವನವನ್ನ ನಾವು ಬದಲಾವಣೆ ಮಾಡ್ತಾ ಹೋಗ್ಬೇಕು. ಕೆಲವರು ದೇವರು ದಯೆ ತೋರಲಿಲ್ಲ, ಅನುಗ್ರಹಿಸಲಿಲ್ಲ, ಆದ್ದರಿಂದಲೇ ನನ್ನ ಜೀವನ ಹೀಗೆ ಇದೆ ಎಂದುಕೊಳ್ತಾರೆ. ಚೆನ್ನಾಗಿದ್ದರೆ ದೇವರ ದಯೆ, ಅವನ ಅನುಗ್ರಹದಿಂದ ನಾನು ಹೀಗೆ ಇದ್ದೇನೆ ಎಂಬುದು ಅವರ ಅಭಿಪ್ರಾಯ. ಹಾಗಾದ್ರೆ ದೇವರ ಅನುಗ್ರಹದಿಂದ ಎಲ್ಲರ ಜೀವನ ಚೆನ್ನಾಗಿರ್ತದೆ ಎಂದಾದರೆ ದೇವರ ಕೆಲವರನ್ನು ಮಾತ್ರ ಅನುಗ್ರಹಿಸುವುದಿಲ್ಲ. ಅನುಗ್ರಹಿಸಿದರೆ ಎಲ್ಲವನ್ನೂ ಸಮಾನವಾಗಿ ಅನುಗ್ರಹಿಸುತ್ತಾನೆ. ಅವನಿಗೆ ಎಲ್ಲರೂ ಸಮಾನರೇ. ಆದ್ರಿಂದ ಯಾರೂ ಜೀವನವಾದರೂ ತಾವು ಮಾಡುವ ಕೆಲಸಕ್ಕೆ ಅನುಗುಣವಾಗಿ ಇರುತ್ತದೆ ಎಂದು ತಿಳಿದುಕೊಳ್ಳಬೇಕು. ಸೃಷ್ಟಿಯಲ್ಲಿ ಕರ್ಮ ಸಿದ್ಧಾಂತ ಇದೆ ಎಂದು ತಿಳಿದುಕೊಳ್ಳಬೇಕು. ತುಂಬಾ ಚೆನ್ನಾಗಾದ್ರೆ ದೇವರ ದಯೆ ಅಂತ ಹೇಳೋದು, ಚೆನ್ನಾಗಾಗ್ಲಿಲ್ಲ ಅಂದ್ರೆ ದೇವರು ನಮಗೆ ಅನುಗ್ರಹಿಸ್ಲಿಲ್ಲ ಅಂತ ಹೇಳೋದು. ಹೀಗೆ ಎಲ್ಲ ಚೆನ್ನಾಗಿದ್ರೆ ದೇವರ ದಯೆ, ದೇವರ ಅನುಗ್ರಹದಿಂದ ಚೆನ್ನಾಗಿದ್ದೀನಿ ಅಂತ ಹೇಳೋದು. ಇಲ್ಲ ಅಂದ್ರೆ ದೇವರ ಅನುಗ್ರಹದಿಂದ ನಮಗೆ ನಾವು ತೆಮ್ತೆಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ನಾವು ಕೊಂಡಾಡ್ತೀವಿ. ಆದ್ರೆ ಕೆಲವರಿಗೆ ಅನುಗ್ರಹಿಸ್ತಾನೆ, ಕೆಲವರಿಗೆ ಅನುಗ್ರಹಿಸಲ್ಲ. ಆ ತರ ಅಲ್ವಲ್ಲ ಭಗವಂತ, ಎಲ್ಲರನ್ನು ಸಮಾನವಾಗಿ ನೋಡ್ತಾರೆ. ಯಾರನ್ನು ಆತರ ಒಬ್ರಿಗೊಂದು ಕೊಡೋದಿಲ್ಲ. ಅವನು ಎಲ್ಲರಿಗೂ ಒಂದೇ ರೀತಿ ಕೊಡ್ತಾನೆ, ಎಲ್ಲರೂ ಸಮಾನವಾಗಿ ನೋಡ್ತಾನೆ. ಆದ್ರಿಂದ ಯಾರ ಜೀವನವಾದ್ರೂ ತಾವು ಮಾಡುವ ಕೆಲಸಕ್ಕೆ ಅನುಗುಣವಾಗಿ ನಮ್ಮ ಜೀವನ ಏರ್ಪಾಡಾಗಿರುತ್ತೆ. ಅದಕ್ಕೆ ಭಗವಂತನ ಕಾರಣ ಇಲ್ಲ. ಅದನ್ನ ನಾವು ತಿಳ್ಕೋಬೇಕು. ಈ ಸೃಷ್ಟಿಯಲ್ಲಿ ಇದು ಕರ್ಮ ಸಿದ್ಧಾಂತ ಇದೆ, ಅದ್ರ ಪ್ರಕಾರ ನಮಗೆ ಅದು ಸಿಕ್ಕೇ ಸಿಗುತ್ತೆ ಅಂತ. ಅದಕ್ಕೆ ವಶಿಷ್ಠ ಮಹರ್ಷಿಗಳು ಯೋಗ ವಶಿಷ್ಠದಲ್ಲಿ ತಾನು ಮಾಡಿದ ಕರ್ಮಕ್ಕಿಂತ ಬೇರೆ ದೈವವಾಗಲಿ ಪ್ರಾರಬ್ಧವಾಗಲಿ ಯಾವುದು ಇಲ್ಲ ಎಂದಿದ್ದಾರೆ. ಅದಕ್ಕೆ ವಶಿಷ್ಠ ಮಹರ್ಷಿಗಳು ಯೋಗ ಶಿಷ್ಟದಲ್ಲಿ ಏನ್ ಹೇಳಿದ್ದಾರೆ, ತಾವು ಮಾಡಿದ ಕರ್ಮಕ್ಕಿಂತ ಬೇರೆ ದೈವವಾಗಲಿ ಪ್ರಾರಬ್ಧವೇ ಆಗಲಿ ಯಾವುದು ಇಲ್ಲ ಅಂತ ಹೇಳಿದಾರಂತೆ. ಪೂರ್ವ ಕಾಲದಲ್ಲಿನ ಜಾನಪದ ಸಿನಿಮಾಗಳನ್ನು ನೋಡಿದರೆ ಮಾಂತ್ರಿಕನ ಪ್ರಾಣ ಎಲ್ಲೋ ಯಾರೋ ಗಿಣಿಯಲ್ಲಿ ಇರುತ್ತದೆ, ಆದರೆ ಆ ಗಿಣಿ ಚೆನ್ನಾಗಿದ್ದರೆ ಮಾಂತ್ರಿಕನ ಪ್ರಾಣ ಚೆನ್ನಾಗಿರುತ್ತದೆ. ಅದಕ್ಕೆ ಏನಾದರೂ ಆದ್ರೆ ಮಾಂತ್ರಿಕನ ಜೀವ ಅಪಾಯದಲ್ಲಿ ಸಿಲುಕುತ್ತದೆ. ಗಿಣಿ ಸತ್ತರೆ ಮಾಂತ್ರಿಕ ಸಾಯುತ್ತಾನೆ. ಮಾಂತ್ರಿಕ ಜೀವನ ರಹಸ್ಯ ಗಿಣಿಯಲ್ಲಿರುವಂತೆ ಮಾನವನ ಜೀವನ ರಹಸ್ಯ ಮಾಡುವ ಕಾರ್ಯದಲ್ಲಿ ಅಂದ್ರೆ ಕರ್ಮದಲ್ಲಿ ಇದೆ ಅಂತ ನಾವು ಎಷ್ಟೋ ಹಿಂದೆ ಕನ್ನಡ ಫಿಲಮ್ ಎಲ್ಲ ನೋಡಿದೀವಲ್ವಾ. ಒಂದು ದೊಡ್ಡ ಮಾಂತ್ರಿಕಗಾರ ಇರ್ತಾನೆ, ಅವನನ್ನ ಧ್ವಂಸ ಮಾಡ್ಬೇಕು, ಅವನ ನಾಶ ಮಾಡ್ಬೇಕು ಅಂದ್ರೆ 7 ಬಟ್ಟದಾಚೆ ಒಂದು ಗಿಣಿ ಒಳಗೆ ಅವನ ಜೀವ ಇದೆ. ಅದನ್ನ ಹೋಗಿ ಆ ಗಿಣಿನ ನೀವು ಸಾಯಿಸಿದ್ರೆ ಇವನು ಮರಣ ಹೊಂತಾನೆ ಅಂತ ಎಷ್ಟೋ ಫಿಲಂಗಳೆಲ್ಲ ನೋಡಿದೀವಿ. ಆ ತರ ಒಂದು ಇದನ್ನ ಉದಾಹರಣೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಜೀವನ ರಹಸ್ಯ ಎಲ್ಲಿದೆ ಅಂತ ಹೇಳ್ತಾರೆ. ಮಾನವನ ಜೀವನ ರಹಸ್ಯ ಎಲ್ಲಿದೆ ಅಂದ್ರೆ ನಾವು ಮಾಡುವ ಒಂದು ಕಾರ್ಯದಲ್ಲಿ ಇದೆ, ಕರ್ಮದಲ್ಲಿ ಇದೆ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ನಮ್ಮ ಜೀವನ ರಹಸ್ಯ ನಾವು ಮಾಡುವ ಒಂದು ಕೆಲಸದಲ್ಲಿ, ಕರ್ಮದಲ್ಲಿ, ಕಾರ್ಯದಲ್ಲಿ ಇದೆ. ಅದನ್ನ ನಾವು ಸರಿ ಮಾಡ್ಕೊಳ್ಬೇಕು. ಕರ್ಮಗಳು ಚೆನ್ನಾಗಿದ್ರೆ ಮಾನವನ ಜೀವನ ಚೆನ್ನಾಗಿರುತ್ತೆ. ಕರ್ಮಗಳು ಚೆನ್ನಾಗಿರ್ದಿದ್ರೆ ಮಾನವನ ಜೀವನ ಚೆನ್ನಾಗಿರುವುದಿಲ್ಲ. ಆದ್ರಿಂದ ಯಾರ ಜೀವನವಾದ್ರೂ ಅವರು ಅಂದುಕೊಂಡಂತೆ ಇರುವುದಿಲ್ಲ. ಅವರು ಮಾಡುವ ಕೆಲಸಗಳಿಂದ ಆ ಜೀವನ ಏರ್ಪಾಡಾಗುತ್ತೆ. ಅವ್ರ ಮಾನವನ ಜೀವನದಲ್ಲಿ ಯಾವಾಗ್ಲೂ ಅಂದುಕೊಂಡಂತೆ ನಡೆಯುವುದಿಲ್ಲ. ಅದಕ್ಕೆ ಕಾರಣ ಏನು? ಅವನು ಚೆನ್ನಾಗಿರ್ಬೇಕು ಎಂದುಕೊಳ್ತಾರೆ, ಆದ್ರೆ ಅವನ ಕೆಲಸ ಮಾತ್ರ ಏನಾಗಿರುತ್ತೆ, ಸೃಷ್ಟಿ ವಿರುದ್ಧವಾಗಿರುತ್ತೆ. ಹೆಂಗೆ ಚೆನ್ನಾಗಿರುತ್ತೆ ಅವರ ಜೀವನ?
ಸಾಧ್ಯವಿಲ್ಲ. ಹಾಗಾಗಿ ಅವ್ರು ಮಾಡುವ ಕೆಲಸ ವಿರುದ್ಧವಾಗಿ ಮಾಡ್ತಾರೆ. ಹಾಗಾಗಿ ಅವರು ಅಂದ್ಕೊಂಡಂತೆ ಯಾವ ಕೆಲಸ ನಡೆಯುವುದಿಲ್ಲ. ಪ್ರಕೃತಿ ವಿರುದ್ಧವಾಗಿ ನಡೆದ್ರೆ ನಮ್ಮ ಕೆಲಸ ನಾವು ಸಕ್ಸಸ್ ಆಗಲ್ಲ. ಪ್ರಕೃತಿ ಸೃಷ್ಟಿ ನಿಯಮ ಏನಿದೆಯೋ ಆ ತರ ನಾವು ನಡ್ಕೊಂಡಾಗ ನೀವು ಅನ್ಕೊಂಡಂತ ಕೆಲ್ಸಗಳಾಗಿರ್ಬೋದು, ಅನ್ಕೊಂಡಂತ ನಿಮ್ಮ ಜೀವನ ಆಗಿರ್ಬೋದು, ಎಲ್ಲದೂ ನಿಮಗೆ ಅನ್ಕೊಂಡಂತೆ ಸಿಗ್ತಾ ಹೋಗುತ್ತೆ. ನಾವ್ ಹೆಂಗೆ ನಡ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ಜೀವನ ನೆಮ್ಮದಿಯಾಗಿರುತ್ತೆ. ಇವತ್ತು ನೋಡ್ರಿ, ನೀವು ಬೆಳಗಿಂದ ಯಾರ ಮನ್ಸಿಗೂ ನೋಯಿಸ್ದಂಗೆ ಯಾರೇ ಬರ್ಲಿ ಅವ್ರಿಗೆ ನಗ್ನಗ್ತಾ ಇದ್ ಮಾಡೋದು, ಅವ್ರಿಗೆ ಒಳ್ಳೇದೇ ಒಂದು ಬ್ಲೆಸ್ಸಿಂಗ್ ಮಾಡೋದು, ಅವ್ರಿಗೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡೋದೇ ಆಗ್ಲಿ, ಯಾರೋ ಮನೆಗೆ ಬಂದಿದ್ದೇ ಆಗ್ಲಿ, ಅವ್ರ ಭಿಕ್ಷುಕರಾಗ್ಲಿ, ಯಾರಿಗೂ ಅವ್ರಿಗೆ ನೋವು ಮಾಡ್ದಂಗೆ ನೀವು ಇವತ್ತು ಮಾಡಿ ನೋಡಿ ನಿಮ್ಮ ಅವತ್ತಿನ ದಿನ ಜೀವನ ಹೇಗಿರುತ್ತೆ ಅಂತ. ಇವನ್ನೆಲ್ಲ ಪ್ರಾಕ್ಟಿಕಲ್ ಮಾಡ್ದಾಗ್ಲೇನೆ ಇದ್ರದ್ದು ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಅವಾಗ ನಮ್ಮ ಜೀವನದಲ್ಲಿ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ತಪ್ಪು ಮಾಡಬಾರ್ದು ಅನ್ನೋದು ನಾವು ದಿನನಿತ್ಯ ತಿಳ್ಕೊಬಹುದು ಮಾಸ್ಟರ್ಸ್. ಆಮೇಲೆ ಅದನ್ನ ಮುಂದೆ ಅದೇ ತರ ನಾವು ನಡೆಸ್ಕೊಂತ ಹೋದಂಗೆಲ್ಲ ನಮಗೆ ಅದು ಒಂದು ಇದಾಗ್ಬಿಡುತ್ತೆ. ಅಂದ್ರೆ ನಮಗೆ ಆ ಒಂದು ಯೋಚನೆಗಳೇ ಬರಲ್ಲ. ಒಂದು ಪಾಸಿಟಿವ್ ಆಗಿ ಮಾತುಗಳು ಬರ್ತವೆ, ನೆಗೆಟಿವ್ ಮಾತುಗಳು ಬರಲ್ಲ. ಅಕಸ್ಮಾತ್ ಬಂದ್ರು ಅದು ಅಲ್ಲೇ ಡಿಲೀಟ್ ಅಂತ ಹೇಳುವಂತ ಒಂದು ಏರ್ಪಾಡಾಗುತ್ತೆ. ಆಮೇಲೆ ಏನೇನು ಮನಸ್ಸಿನಲ್ಲಿ ಬೈಕೊಳ್ಳೋದಾಗಿ ಅವ್ರ ಬಗ್ಗೆ ಮಾತಾಡ್ತಾರೆ, ಅದು ಎಚ್ಚರಿಸುತ್ತೆ ನಮ್ಮನ್ನ. ನೀನ್ ಏನ್ ಮಾಡ್ತಾ ಇದೀಯ, ಮತ್ತೆ ನೀನ್ ಎಲ್ಲಿಗೆ ಬರ್ತಾ ಇದೀಯ ಅಂತ ಅದು ಒಳಗಡೆಯಿಂದ ನಮಗೆ ಎಚ್ಚರ ಕೊಡ್ತಾ ಹೋಗುತ್ತೆ. ಇನ್ನರ್ ವಾಯ್ಸ್ ಅಂತ ಏನಿದೆಯೋ ಅದು ನಮಗೆ, ನನ್ನ ಜೀವನದಲ್ಲಂತೂ ಆಗಿದೆ. ಏನಾದ್ರೂ ಒಂದ್ಸತಿ ಜೋರಾಗಿ ಮಾತಾಡಿದ್ರೆ ಏನ್ ಮಾಡ್ತಾ ಇದೀಯಾ ನೀನು ಅಂತ ಒಳಗಡೆಯಿಂದ ಭಾವಿಸ್ತಾನೆ, ಟಕ್ ಅಂತ ಹೆಸರಾಗ್ಬಿಡುತ್ತೆ, ಅಯ್ಯೋ ಹೌದಲ್ಲ ಅಂತೇಳಿ. ಹಾಗೆ ನಾವು ಅದೇ ರೀತಿ ಒಂದು ಈ ಜ್ಞಾನದಿಂದ ಹೆಚ್ಚೆಚ್ಚು ಮಾಡ್ತಾ ಹೋದಂಗೆ ನಮ್ಗೆ ಅಲರ್ಟ್ನೆಸ್ ಬರ್ತಾ ಹೋಗುತ್ತೆ. ನಾವು ನೆಗೆಟಿವ್ ಆಗಿ ಮಾತಾಡೋದು, ಇನ್ನೊಬ್ರು ಹೋಗಿ ಮಾತಾಡೋದು ಎಲ್ಲದನ್ನು ನಾವು ಬಿಡ್ತಾ ಹೋಗ್ತೀವಿ. ಏನು ಅಳವಡಿಸ್ಕೋಬೇಕು ಅದನ್ನ ಅಳವಡಿಸ್ಕೊಂತೀವಿ, ಏನು ಬಿಡ್ಬೇಕು ಅದನ್ನ ಬಿಡ್ತಾ ಹೋಗ್ತೀವಿ ನಾವು. ಅದಕ್ಕೆ ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಎಂದು ಹೇಳುತ್ತಾರೆ. ದೇವರು ತಾನು ಅಂದುಕೊಟ್ಟಿದ್ದನ್ನು ಏಕೆ ಮಾಡುವುದಿಲ್ಲ? ಅಂದ್ರೆ ಭಗವಂತನು ಸೃಷ್ಟಿಯಲ್ಲಿ ಯೋಚಿಸಿದ್ದನ್ನು ಹೊಂದುವ ಏರ್ಪಾಡು ಇಲ್ಲ. ಅವರು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಹೊಂದುವ ಏರ್ಪಾಡು ಇದೆ. ಅದನ್ನೇ ಕರ್ಮ ಸಿದ್ಧಾಂತ ಎನ್ನುವುದು. ತಾನೊಂದು ಅನ್ಕೊಂಡ್ರೆ ದೈವ ಒಂದು ಬಗೆಯುತ್ತೆ ಅಂತ, ಹೌದಲ್ವಾ? ಯಾಕಂದ್ರೆ ನಾವು ಮಾಡಿರದೆ ಹಂಗೆ, ಅದು ವಿರುದ್ಧವಾಗಿ ಮಾಡಿದಾಗ ಅದು ವಿರುದ್ಧವಾಗಿ ಕೊಡುತ್ತೆ, ನಾವು ಕರೆಕ್ಟಾಗಿ ಮಾಡೋದ್ವಾಗ ಕರೆಕ್ಟಾಗಿ ಕೊಡುತ್ತೆ ಅದು. ಅದಕ್ಕೆ ದೇವರು ತಾನು ಅಂದುಕೊಂಡಿದ್ದನ್ನು ಏಕೆ ಮಾಡುವುದಿಲ್ಲ ಅಂದ್ರೆ ಭಗವಂತನು ಸೃಷ್ಟಿಯಲ್ಲಿ ಯೋಚಿಸಿದ್ದನ್ನು ಹೊಂದುವ ಏರ್ಪಾಡು ಇಲ್ಲ ಅಲ್ಲಿ. ಅವರು ಮಾಡಿದಂತ ಕರ್ಮಗಳಿಗೆ ಅನುಗುಣವಾಗಿ ಏರ್ಪಾಡಾಗಿರುತ್ತಲ್ಲಿ. ಅದಕ್ಕೆ ಕರ್ಮ ಸಿದ್ಧಾಂತ ಅಂತ ತಿಳ್ಕೋಬೇಕು. ಇದನ್ನು ತಿಳಿಯದೆ ತಾನೊಂದು ಬಗೆದರೆ ದೈವೊಂದು ಬಗೆಯುವುದು ಎನ್ನುತ್ತಾರೆ. ತಾನು ಏನು ಮಾಡಿದ್ರೂ ದೈವ ಒಳ್ಳೆದೇ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ. ಆದ್ರೆ ತಪ್ಪು ಮಾಡಿ ಅದನ್ನ ನನಗ ಒಳ್ಳೆದೇನೆ ಮಾಡು ಅಂದ್ರೆ ಅದು ಸಾಧ್ಯ ಇಲ್ಲ. ದೈವ ಏನ್ ಕೊಡ್ತಾನೆ, ನೀನ್ ಏನ್ ಮಾಡ್ತೀಯ ಅದನ್ನ ದೈವ ಕೊಡ್ತಾನೆ. ನೀನ್ ಒಳ್ಳೇದ್ ಮಾಡಿದ್ರೆ ಒಳ್ಳೇದನ್ನ ಕೊಡ್ತಾನೆ, ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದನ್ನೇ ನಿನಗೆ ಕೊಡ್ತಾನೆ. ಶ್ರೀಕೃಷ್ಣ ಹೇಳಿರೋದು ಅದನ್ನೇ, ಪ್ರೀತಿ ಕೊಟ್ರೆ ಪ್ರೀತಿ, ದ್ವೇಷ ಕೊಟ್ರೆ ದ್ವೇಷ, ನೀನೇನ್ ಕೊಡ್ತೀಯ ಅದು ನಿನಗೆ ವಾಪಸ್ ಬರುತ್ತೆ ಅಂತ ಅಷ್ಟೊಂದು ಹೇಳಿದ್ರು ಅದನ್ನ ಒಂದು ಬಾಯ್ಪಾಟ್ ಮಾಡ್ಕೊಂಡು ಸುಮ್ನೆ ಇರೋದಲ್ಲ. ಅದನ್ನೇ ಮೊನ್ನೆ ಯಾರೋ ಹೇಳ್ತಾ ಇದ್ರು, ರಾಮಾಯಣ ಭಗವದ್ಗೀತೆಗಳನ್ನೆಲ್ಲ ಬಾಯ್ಪಾಟ್ ಮಾಡ್ಕೊಂಡು ಹೇಳ್ಕೊಳೋದಲ್ಲ, ಅದನ್ನ ನಾವು ಅಳವಡಿಸ್ಕೋಬೇಕು. ಆ ರೀತಿ ನಾವು ಬದಲಾವಣೆಗೆ ತರಬೇಕು. ಏನು ಬೀಜ ಹಾಕ್ತಿವೋ ಅದೇ ಬರೋದು ಅಲ್ವಾ? ಒಳ್ಳೊಳ್ಳೆದನ್ನ ಒಳಗಡೆ ಹಾಕಿದ್ರೆ ಇಲ್ಲಿ ಬಾಯಿಂದನೂ ಒಳಗಡೆ ಒಳ್ಳೊಳ್ಳೆದೇ ಬರುತ್ತೆ. ಹಾಕೋದೊಂದು ಏನ್ ಹಾಕ್ತಿವೋ ಅದೇ ಬರುತ್ತೆ, ಬೇರೆದಂತೂ ಬರೋದಿಲ್ವಲ್ಲ. ಅದಕ್ಕೆ ಗಾದೆ ಮಾತಿನಲ್ಲಿ ಮಾಡಿದ್ದನ್ನೋ ಮರಾಯ ಎಂದು ಹೇಳಲಾಗಿದೆ. ಅಷ್ಟೇ ಹೊರತು ಕೇಳಿದವನಿಗೆ ಕೇಳಿದಷ್ಟು ಮಹಾದೇವ ಎಂದು ಎಲ್ಲೂ ಹೇಳಿಲ್ಲ. ಇದು ಅರ್ಥವಾಗದೆ ತುಂಬಾ ಜನರು ಸರಿಯಾದ ಕೆಲಸ ಮಾಡುವುದನ್ನು ಬಿಟ್ಟು ಕುಳಿತುಕೊಂಡಿದ್ದಾರೆ, ಸಂಕಲ್ಪಗಳನ್ನು ಇಟ್ಟುಕೊಳ್ತಿದ್ದಾರೆ. ಕಾರಣ ಸರಿಯಾದ ಕೆಲಸ ಮಾಡುವುದು ಕಷ್ಟ, ಕೋರಿಕೊಳ್ಳುವುದು ಸುಲಭ. ಮಾನವನು ಯಾವಾಗಲೂ ಸುಲಭವಾದ ಮಾರ್ಗಗಳನ್ನು ಮಾಡುತ್ತಾ ಹುಡುಕುತ್ತಾ ಇರ್ತಾನೆ. ಕಷ್ಟಪಡದೆ ಎಲ್ಲಾ ಬರಬೇಕೆಂದುಕೊಳ್ಳುತ್ತಾನೆ. ಆದ್ರೆ ಸೃಷ್ಟಿಯಲ್ಲಿ ಮಾತ್ರ ಕಷ್ಟಪಡದೆ ಬರುವ ಏರ್ಪಾಡುಗಳು ಇಲ್ಲವೇ ಇಲ್ಲ. ಕಷ್ಟಪಟ್ರೇನೆ ಬರುತ್ತದೆ, ಲಭಿಸುತ್ತದೆ. ಕೈ ಕೆಸರಾದ್ರೆ ಬಾಯಿ ಮೊಸರು. ಕಷ್ಟಪಟ್ರೆ ತಾನೇ ನಾವು ಹೊಟ್ಟೆ ತುಂಬಾ ಊಟ ಮಾಡಕ್ ಸಾಧ್ಯ ಆಗೋದು. ಅದಕ್ಕೆ ಬಸವಣ್ಣರ ವಚನಗಳಾಗಿರ್ಬೋದು, ಅಕ್ಕಮಹಾದೇವರ ವಚನಗಳಾಗಿರ್ಬೋದು, ಎಲ್ಲ ಒಂದು ಅರ್ಥಪೂರ್ಣವಾಗಿರುತ್ತೆ. ಅದನ್ನು ಬಿಡಿಸಿದಾಗ ಅದು ಗೊತ್ತಾಗುತ್ತೆ ನಾವು ಜೀವನದಲ್ಲಿ ಏನ್ ಅಳವಡಿಸ್ಕೋಬೇಕು, ಏನು ಬಿಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು. ಅದಕ್ಕೆ ಹೇಳ್ತಾರೆ, ಮಾಡಿದ್ದನ್ನು ಮಾರಾಯ, ನೀನ್ ಏನ್ ಮಾಡ್ತೀಯೋ ಅದನ್ನ ನೀನ್ ಊಟ ಮಾಡ್ತೀಯ. ಆದ್ರೆ ಕೇಳಿದವನಿಗೆ ಕೇಳಿದಷ್ಟು ಮಹಾದೇವ ಅಂತ ಎಲ್ಲೂ ಹೇಳಿಲ್ಲ. ಅದನ್ನ ತಪ್ಪಾಗಿ ಜನರು ಅರ್ಥ ಮಾಡ್ಕೊಂಡು ಸರಿಯಾದ ಕೆಲಸವನ್ನು ಮಾಡದೆ ಸೋಂಬೇರಿಗಳ ತರ ಕೆಲಸ ಮಾಡ್ಕೊಂಡು ಎಲ್ಲದೂ ನಮಗ್ ಬರ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಬರೀ ಕೋರ್ಕೊಳ್ಳೋದು, ಸಂಕಲ್ಪ ಮಾಡೋದು ಎಲ್ಲ ಮಾಡೋದು ಬೇಡ. ಕಷ್ಟಪಡ್ಬೇಕು. ಧ್ಯಾನ ಎಷ್ಟು ನೀವು ಸತತವಾಗಿ ಒಂದು ಪ್ರಯತ್ನ ಪ್ರತಿ ದಿನ ನಾವು 2 ಗಂಟೆ 3 ಗಂಟೆ ಸಾಧ್ಯವಾಗುತ್ತೆ, ಯಾವ್ಯಾವಾಗ ಸಾಧ್ಯವಾಗುತ್ತೋ
ಇಲ್ಲಿ ಇಂಥ ಟೈಮಿಗೆ ಮಾಡ್ಬೇಕು ಅಂದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲವರಿಗೆ ಸಾಧ್ಯ ಆಗುತ್ತೆ, ಕೆಲವರಿಗೆ ಸಾಧ್ಯ ಆಗಲ್ಲ ಮಾಸ್ಟರ್. ಯಾವ ಟೈಮಲ್ಲಿ ನಿಮಗೆ ಆಗುತ್ತೋ ಆ ಟೈಮಲ್ಲಿ ಹೆಚ್ಚಿಗೆ ಮಾಡ್ಕೊಂತ ನಾವು ಮತ್ತೆ ಒಂದು ಒಳ್ಳೆ ಒಂದು ಸತ್ಸಂಗ ಮಾರ್ಗದಲ್ಲಿ ಇರಬೇಕು. ಮತ್ತೆ ಒಂದು ಒಳ್ಳೆ ಪುಸ್ತಕಗಳನ್ನು ಓದ್ತಾ ಇದ್ರೆ ನಾವು ನಮ್ಮ ಜೀವನವನ್ನು ಸುಂದರವಾಗಿಸ್ಕೋಬಹುದು. ನಮ್ಮ ಮೂಲ ಒಂದು ಗುರಿಯನ್ನು ನಾವು ಸೇರ್ಬೋದು ಮಾಸ್ಟರ್ಸ್. ಅದಕ್ಕೆ ಅವ್ರು ಹೇಳ್ತಾರೆ, ಸೃಷ್ಟಿಯಲ್ಲಿ ಮಾತ್ರ ಕಷ್ಟಪಡದೆ ಯಾವುದು ನಿಮಗೆ ಸಿಗೋದಿಲ್ಲ. ಒಂದು ನೆಮ್ಮದಿ ಜೀವನ ಆಗಿರ್ಬೋದು, ಒಂದು ಆನಂದ ಆಗಿರ್ಬೋದು, ನಮ್ಮ ಒಂದು ಆಧ್ಯಾತ್ಮಿಕ ಜೀವನ ಆಗಿರ್ಬೋದು. ನಾವು ಕಷ್ಟಪಟ್ಟಾಗ್ಲೇ ಅದನ್ನ ಸಾಧನೆ ಮಾಡ್ದಾಗ್ಲೇ ನಮ್ಮ ಗುರಿಯನ್ನು ತಲುಪಕ್ಕೆ ಸಾಧ್ಯ ಆಗುತ್ತೆ ಅಂತ. ಕಷ್ಟಪಟ್ಟು ಎಂತ ಕೆಲಸ ಮಾಡಿದ್ರೆ ಅಂತ ಫಲಿತ ನಮಗೆ ಸಿಗುತ್ತೆ. ಕಷ್ಟಪಡದೆ ಯಾವುದು ಬರುವುದಿಲ್ಲ. ಕಷ್ಟ ಫಲಿ ಎಂದರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳಿದ್ದಾರೆ. ಅಂದ್ರೆ ಕೃಷಿಯಿಂದ ಅಂದ್ರೆ ಶ್ರಮದಿಂದ ದುಃಖ ಹೋಗುತ್ತದೆ, ಕಷ್ಟಗಳು ಹೋಗುತ್ತದೆ, ದುರ್ಬಲ ಪರಿಸ್ಥಿತಿಗಳು ಹೋಗುತ್ತೆ. ಅದುವೇ ಈ ಸೃಷ್ಟಿಯಲ್ಲಿ ಇರುವ ಏರ್ಪಾಡುಗಳನ್ನು. ಅದನ್ನೇ ಹಿರಿಯರು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಏನಂತ? ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಯಾವಾಗ ಕಷ್ಟ ಪಡ್ತೀಯೋ ಆವಾಗ ನೀನು ದುಃಖದಿಂದ ಹೊರಗಡೆ ಬರ್ತೀಯ, ನೀನು ಆನಂದವಾಗಿ ಜೀವನ ಮಾಡ್ತೀಯ. ಕಷ್ಟಗಳು ಹೋಗ್ತವೆ, ದುರ್ಬಲ ಪರಿಸ್ಥಿತಿಗಳಿಂದ ಹೊರಗಡೆ ಬರ್ತೀಯ. ಇದು ಸೃಷ್ಟಿಯ ನಿಯಮ ಆಗಿರುತ್ತೆ. ಇದೇ ಸೃಷ್ಟಿಯ ಏರ್ಪಾಡು ಅಂತ. ಮೇಡಮ್ ಟೈಮ್ ಆಗ್ತಾ ಇದೆಯಾ? ಹಾ ಮೇಡಮ್, ಎಷ್ಟಿದೆ? ಇನ್ನೊಂದು 10 ಮಿನಿಟ್ಸ್ ಆಗುತ್ತೆ ನೋಡಿ. ಓಕೆ. ನೆಕ್ಸ್ಟ್, ಯಾರ್ಯಾರು ಗ್ರೇಟ್ ಮಾಸ್ಟರ್ಸ್ಗಳು ಈ ಕರ್ಮಗಳನ್ನ ಮಾಡಿದ್ರೆ ಏನೇನಾಗುತ್ತೆ ಅಂತ ಬುದ್ಧ ಭಗವಾನರು, ಪತ್ರಿಜೀವಿಗಳು, ರಮಣ ಮಹರ್ಷಿಗಳು, ಮತ್ತೆ ಯೇಸು ಕ್ರಿಸ್ತ ಅವರು, ಏನೇನು ಗ್ರೇಟ್ ಮಾಸ್ಟರ್ಸ್ಗಳು ಈ ಕರ್ಮಗಳನ್ನ ಮಾಡಿದ್ರೆ ಏನೇನು ಫಲಿತಗಳನ್ನ ನೀವು ಪಡಿತೀರಾ ಅಂತ ಒಂದು 5 ವಾಕ್ಯಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಅದನ್ನ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಹೇಳಕ್ಕೆ ನನ್ಗೆ ಅವಕಾಶ ಕೊಟ್ಟಾಗ ನಾನು ಹೇಳ್ತೀನಿ. ಸಂಕ್ಷಿಪ್ತವಾಗಿ ಹೇಳಿ ಮ್ಯಾಮ್. ನಮ್ಮ ಜೀವನ ನಮ್ಮ ಕೈಯಲ್ಲಿ ಇದೆ ಅಂದ್ರೆ ಏನಂತ ತಿಳ್ಕೋಬೇಕು. ಹಿಂದೆ ಮಾಡಿದ ಒಂದು ಕರ್ಮಗಳ ಅನುಸರಿಸ ಪ್ರಸ್ತುತ ನಮ್ಮ ಜೀವನ ನಡೀತಾ ಇದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಮತ್ತೆ ಜೀವನದಲ್ಲಿ ಕಷ್ಟಗಳಿಗೆ ಬೇರೆ ಯಾವುದೂ ಕಾರಣವಲ್ಲ. ಸೃಷ್ಟಿಯಲ್ಲಿರುವ ಒಂದು ಕರ್ಮ ಸಿದ್ಧಾಂತನೇ ಅನುಸಾರನೇ ನಮ್ಮ ಜೀವನ ನಡೀತಾ ಇರುತ್ತೆ ಅಂತ ನಾವು ತಿಳ್ಕೋಬೇಕು. ಇದನ್ನು ತಿಳಿಯದೆ ತುಂಬಾ ಜನ ತಮ್ಮ ಜೀವನ ಸರಿ ಇಲ್ಲದಿದ್ರೆ ಜಾತಕದಲ್ಲಿ ಏನೋ ತೊಂದರೆ ಇದೆ ಅಂತ ಜಾತಕ ತೋರ್ಸೋದು, ವಾಸ್ತು ದೋಷ ಮಾಡ್ಕೊಳ್ಳೋದು, ಇವನ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು ಪೂಜಾ ಶನಿ ದೋಷಗಳು ಅನ್ಕೊಂತ ಪೂಜೆ ಮಾಡ್ಕೊಂತ ಮುಹೂರ್ತ ಇದ್ ಮಾಡೋದು, ಶಕುನಗಳನ್ನು ನಂಬುತ್ತಾ ಜೀವನವನ್ನು ಸಕ್ರಮವಾಗಿ ಜೀವನವನ್ನು ಮಾಡ್ತಾ ಹೋಗ್ತಾರೆ. ಇದು ತಪ್ಪು ಅಂತ ತಿಳಿಸ್ತಾ ಇದ್ದಾರೆ. ಒಮ್ಮೆ ಆಲೋಚಿಸಿ, ಒಳ್ಳೆಯ ಮುಹೂರ್ತಕ್ಕೆ ಮದುವೆಗಳು ನಡೆಯುತ್ತವೆ. ಎಷ್ಟು ವಿವಾಹಗಳು ವಿಜಯವಾಗಿದೆ, ಎಷ್ಟು ಸಂಸಾರಗಳು ಸಂತೋಷವಾಗಿದೆ, ಸರಿಯಾಗಿ ಸಾಗುತ್ತಿದೆ. ಎಷ್ಟು ಜನ ಗಂಡ ಹೆಂಡತಿ ಪರಸ್ಪರ ಅರ್ಥ ಮಾಡ್ಕೊಂಡು ಆನಂದವಾಗಿ ಅನೋನ್ಯವಾಗಿ ಜೀವಿಸ್ತಾ ಇದ್ದಾರೆ. ನಾವು ಮಾಡಿರೋ ಕರ್ಮಗಳು ಒಂದೇ ರೀತಿ ಇದ್ದರೆ ಈ ಮುಹೂರ್ತ ಸಮಯ ಏನು ಮಾಡುತ್ತದೆ ಅಲ್ಲವೇ? ನಿಜ ಅಲ್ವಾ ಮಾಸ್ಟರ್ಸ್? ಕರೆಕ್ಟ್ ಅಲ್ಲ? ಎಲ್ಲಾ ಒಳ್ಳೆ ಮುಹೂರ್ತ ಇಟ್ಟು ಎಲ್ಲಾ ಜಾತಕ ತೋರಿಸಿ ದೊಡ್ಡ ದೊಡ್ಡ 20,000 30,000 ಕೊಟ್ಟು ಇಬ್ಬಿಬ್ರು 4 ಜನ ಸ್ವಾಮೀಜಿ ಇಟ್ಟು ನೀಟಾಗಿ ಎಲ್ಲಾ ಮಾಡ್ಸಿರ್ತಾರೆ. ಒಂದು ವಾರ, ಒಂದೇ ದಿನ, ಒಂದು ತಿಂಗಳಲ್ಲಿ ಎಷ್ಟೊಂದು ಡೈವರ್ಸ್ ಆಗ್ತಾ ಇದೆ. ಒಂದು ಸತಿ ಎಷ್ಟೊಂದು ಮೂಢನಂಬಿಕೆಯಲ್ಲಿದ್ದೀವಿ ನಾವು ಅಲ್ವಾ? ಅದು ಒಂದು ದಿನ ಆಲೋಚನೆನೇ ಮಾಡಲ್ಲ. ಅದಕ್ಕೆ ಒಂದು ಒಳ್ಳೆ ಕರೆಕ್ಟ್ ಅದು ಇಡ್ಲೇಬೇಕು. ಆದ್ರೆ ಅದು ಮುಂದೆ ಏನಾಗದಿದೆಯಲ್ಲ ಅದೆಲ್ಲ ನಮ್ಮ ಕರ್ಮಗಳ ಅನುಸಾರವಾಗಿ ನಮಗೆ ಅದು ಬರ್ತಾ ಇರುತ್ತೆ. ಅದನ್ನ ಸ್ವೀಕಾರ ಮಾಡ್ಕೊಳ್ಳೇಬೇಕು ನಾವು. ಅದಕ್ಕೆ ಅವ್ರು ಹೇಳ್ತಾರೆ, ನೀವೊಂದ್ಸತಿ ಯೋಚನೆ ಮಾಡಿ, ಎಲ್ಲ ಸರಿಯಾಗಿ ಮಾಡಿದ್ರು ಯಾಕೆ ಡೈವರ್ಸ್ ಆಗ್ತಿದೆ? ಎಷ್ಟು ಜನ ಅನೋನ್ಯವಾಗಿದ್ದಾರೆ? ಯಾಕೆ ಇದು? ಅವರು ನಾವು ಮಾಡಿರೋ ಒಂದು ಕರ್ಮಗಳ ರೀತಿ ಇದ್ರೆ ಒಳ್ಳೆ ಕರ್ಮಗಳನ್ನ ನಾವು ಮಾಡಿದ್ರೆ ನಮ್ಮ ಮುಹೂರ್ತ ಆಗಿರ್ಬೋದು, ನೀವೇನೇ ಮಾಡಿದ್ರು ಅದು ಸಕ್ಸಸ್ ಆಗಿ ಆಗುತ್ತೆ. ಕರ್ಮ ಸಿದ್ಧಾಂತ ಅರ್ಥವಾಗದೆ ನಾವು ತಿಳಿಯದೆ ಮಾಡಿದ ಒಂದು ಕರ್ಮಗಳು ಏನಾಗತ್ತೆ? ಮರೆತು ಚೆನ್ನಾಗಿಲ್ಲ. ರುದ್ರಾಕ್ಷಿ ಧರಿಸಿದ್ರೆ ಬದಲಾಗ್ತೀವಿ. ಉಂಗುರಗಳನ್ನು, ತಾಯ್ತಗಳನ್ನು, ರಕ್ಷಾ ಕವಚಗಳನ್ನು ಧರಿಸಿದ್ರೆ ಜೀವನ ಬದಲಾಗುತ್ತೆ, ಕಷ್ಟಗಳು ಹೋಗೋದು. ಧನಲಕ್ಷ್ಮಿ ಯಂತ್ರಗಳು, ಕುಬೇರ ಯಂತ್ರಗಳನ್ನು ನಾವು ಇಟ್ಕೊಂಡ್ರೆ ನಮಗೆ ಧನಲಕ್ಷ್ಮಿ ಬರುತ್ತೆ. ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗೂ ನೆಲೆಸ್ತಾಳೆ. ಸುಮ್ನೆ ಕುತ್ಕೊಂಡ್ರೆ ಲಕ್ಷ್ಮಿ ಬರ್ತಾಳ? ಇಚ್ಛಾ ಬರೋದಿಲ್ಲ. ಈ ಪೂಜೆ ಮಾಡಿದ ತಕ್ಷಣ ಲಕ್ಷ್ಮಿ ಬರಕ್ಕೆ ಕುತ್ಕೊಂಡು ಸುಮ್ನೆ ದಿನ ಲಕ್ಷ್ಮಿ ಪೂಜೆ ಮಾಡಿದ್ರೆ ದುಡ್ಡು ಬರೋದಿಲ್ಲ. ಅದು ತಕ್ಕನಾಗಿ ನಾವು ನಮ್ಮ ಕೆಲ್ಸಗಳನ್ನ ನಾವು ಮಾಡ್ಬೇಕು, ಕಷ್ಟ ಪಡ್ಬೇಕು. ಅದಕ್ಕೆ ಯೋಚನೆ ಮಾಡಿ ನಾವು ಈ ದುಡಿಲಿಕ್ಕೆ ಏನ್ ಮಾಡಿದ್ರೆ ನಾವು ಒಂದು ಕರೆಕ್ಟ್ ಆಗಿ ನಮ್ದು ಒಂದು ಆಯಿಲ್ ಬಿಸ್ನೆಸ್, ಅದಕ್ಕೆ ಏನ್ ಮಾಡ್ಬೇಕು, ಅದು ತಗೊಳ್ಬೇಕು, ಅದಕ್ಕೆ ಹೇಗೆ ನಾವು ಅಮೌಂಟ್ ಇದ್ ಮಾಡ್ಬೇಕು, ಜನಗಳಿಗೆ ಒಳ್ಳೇದನ್ನ ತಲುಪಿಸ್ಬೇಕು, ಯಾವ ರೀತಿ ಅಂತ ನಾವು ಮಾಡ್ಕೊಂಡು ಯಾವುದೇ ಒಂದು ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಬೇರೆ ಏನೇ ಒಂದು ತೋಟ ಆಗಿರ್ಬೋದು, ಅದಕ್ಕೆ ಏನ್ ಗೊಬ್ಬರ ಹಾಕ್ಬೇಕು, ಅದಕ್ಕೆ ಎಷ್ಟು ಕಷ್ಟ ಪಡ್ಬೇಕು, ಬಿಸಿಲು ಹಗಲು ಇರುಳು ನೀರ್ ಬಿಡ್ಬೇಕು, ಬೆಳೆಗಳಿಗೆ ರೋಗ ಆಗದಂತೆ ತಡಿಬೇಕು, ಎಲ್ಲ ಮಾಡ್ದಾಗ್ಲೇ ತಾನೇ ನಮಗೆ ಫಲ ಸಿಗ್ತದೆ.
ಹಾಗೆ ಅವ್ರು ಹೇಳ್ತಾರೆ ಕಷ್ಟಪಟ್ರೆ ಮಾತ್ರ ನಮಗೆ ಸುಖ ಸಿಗುತ್ತೆ. ಅದೇ ತರ ಅವ್ರು ಹೇಳ್ತಾರೆ ಏನೇನೋ ನೀವು ಆ ಪೂಜೆ ಈ ಪೂಜೆ ಮಾಡಿಸೋದ್ರಿಂದ, ಒಂದು ದೋಷ ಪರಿಹಾರ ಅಂತ ಯಂತ್ರಗಳನ್ನು ತರಿಸ್ಕೊಳ್ಳೋದ್ರಿಂದ ಅವೆಲ್ಲ ಅದರಿಂದ ಏನು ಲಾಭ ಇಲ್ಲ. ನಿಮ್ಮ ಜೀವನ ಏನ್ ಮಾಡಿರ್ತೀರೋ ಅದ್ರ ಪ್ರಕಾರ ನಿಮಗೆ ಸಿಕ್ಕಿರುತ್ತೆ. ಅದ್ರ ಜೊತೆಗೆ ನಾವು ಒಂದು ಶುದ್ಧವಾಗಿ ಕಷ್ಟಪಟ್ಟು ನಾವು ಕೆಲಸ ಮಾಡ್ಬೇಕು, ಅವಾಗ ನಮಗೆ ಎಲ್ಲದೂ ಲಭಿಸ್ತಾ ಹೋಗುತ್ತೆ ಅಂತ. ಹೋಗಲಿ, ಎಷ್ಟು ಬದಲಾಯಿಸಿಕೊಳ್ಳುತ್ತಿದ್ದಾರೆ, ಅವರ ಪ್ರವರ್ತನೆಯನ್ನು ಬದಲಾಯಿಸಿಕೊಳ್ಳುವರೆ. ಕೆಟ್ಟ ಕರ್ಮಗಳಿಂದ ಗೊತ್ತಿದ್ರೂ ಅದನ್ನು ಬದಲಾಯಿಸಿಕೊಳ್ಳುವವರು ತಾನು ಮಾಡುವ ಕೆಲಸಗಳು ಸರಿಯಾಗಿ ಇರಬೇಕೆಂದು ಆಲೋಚಿಸುವರೆ. ಸೃಷ್ಟಿಯಲ್ಲಿನ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವರೆ. ಸೃಷ್ಟಿಯ ನಿಯಮಗಳನ್ನು ಧರ್ಮಗಳನ್ನು ಅನುಸರಿಸಬೇಕೆಂದು ತಿಳಿದುಕೊಳ್ಳುವರೆ. ನೀತಿಯಿಂದ ಇರಬೇಕು, ಧರ್ಮಯುತವಾಗಿ ಜೀವಿಸಬೇಕು ಎಂದು ತಿಳಿಯುತ್ತಿಲ್ಲ. ಇವುಗಳನ್ನು ಆಲೋಚಿಸುವುದನ್ನು ಬಿಟ್ಟು ಎಷ್ಟು ಪ್ರಯತ್ನಗಳು ಮಾಡಿದ್ರು ಪ್ರಯೋಜನವೇನು? ಮೊದಲು ಪ್ರವರ್ತನೆಯ ಬದಲಾಗಬೇಕು, ಕೆಲಸಗಳು ಬದಲಾಗಬೇಕು. ನಾವು ಮಾಡುವ ಕೆಲಸಗಳು ಸೃಷ್ಟಿಗೆ ಅನುಗುಣವಾಗಿ ನಾವು ಮಾಡಬೇಕು. ಅಂದ್ರೆ ಸತ್ಯವನ್ನು ನುಡಿಬೇಕು, ಧರ್ಮವನ್ನು ಆಚರಿಸಬೇಕು. ಇದೇ ವೇದಗಳಲ್ಲಿ ಇರುವ ಒಂದು ಸಂದೇಹ ಅಂತ ಹೇಳ್ತಾರೆ. ನಾವು ನಿಜವಾಗ್ಲೂ ಸತ್ಯ ಪ್ರತಿನಿತ್ಯ ನಾವು ನುಡಿಬೇಕಾದ್ರೆ ಸತ್ಯವನ್ನು ನುಡಿಬೇಕು. ಏನ್ ಹೇಳ್ತೀವೋ ಅದನ್ನ ಹಾಗೆ ನಡ್ಬೇಕು. ಯಾರಿಗಾರ ಕೊಡ್ತೀನಿ ಅಂದ್ರೆ ಕೊಡ್ಬೇಕು, ಇಲ್ಲದ್ರೆ ಹೇಳ್ಬಾರ್ದು. ಬರ್ತೀನಿ ಅಂದ್ರೆ ಬರ್ಬೇಕು, ಮಾಡ್ತೀನಿ ಅಂದ್ರೆ ಮಾಡ್ಬೇಕು. ಯಾವಾಗ ಈ ಶುದ್ಧತೆಯನ್ನು ಇಟ್ಕೊಳ್ತೀರೋ, ಯಾವಾಗ ಒಳಗೆ ಹೊರಗೆ ಹೇಳೋದೊಂದು ಮಾಡೋದೊಂದು ಮಾಡೋದು, ಆಮೇಲೆ ಅವ್ರ ಹತ್ರ ಒಂದ್ ಮಾತಾಡೋದು, ಇವ್ರ ಹತ್ರ ಒಂದ್ ಮಾತಾಡೋದು, ಬೇರೆಯವ್ರ ಬಗ್ಗೆ ಅವ್ರಿಗೆ ಇವ್ರಿಗೆ ಚಾಡಿ ಹಚ್ಚೋದು, ಇಂಥವೆಲ್ಲ ಮಾಡಿ ನೀವು ಏನೇ ಧ್ಯಾನ ಮಾಡೋದು, ನೋ ಸಕ್ಸಸ್. ಅದಕ್ಕೆ ಅವ್ರು ಹೇಳ್ತಾರೆ ನಮ್ಮ ಕೆಲಸಗಳು ಯಾವಾಗೂ ಸೃಷ್ಟಿಗೆ ಅನುಗುಣವಾಗಿರ್ಬೇಕು, ಸತ್ಯವನ್ನೇ ನುಡಿಬೇಕು, ಧರ್ಮವನ್ನು ಅನುಸರಿಸಬೇಕು. ಇದು ವೇದಗಳಲ್ಲಿ ಇರುವಂತಹ ಒಂದು ಸಂದೇಶ. ಸತ್ಯಂವದ ಧರ್ಮಂಚರ. ಈ ವಾಕ್ಯವನ್ನು ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀರಾ? ಸತ್ಯದ ಕುರಿತು ಎಷ್ಟು ಜನರಿಗೆ ತಿಳಿದಿದೆ? ಸತ್ಯ ಅಂದ್ರೆ ಏನು, ಯಾವುದು ಸತ್ಯ? ಸತ್ಯ ಎನ್ನುವರು ಸತ್ಯವನ್ನು ಏಕೆ ನುಡಿಯಬೇಕು? ಸತ್ಯದ ಇರುವೆ ಅನ್ನೋ ಒಂದು ಸತ್ಯ ಅಂದ್ರೆ ಏನು? ಸತ್ಯವನ್ನು ತಿಳಿದಿದ್ರೆ ಬರುವ ನಷ್ಟ ಏನು? ಇದನ್ನು ತಿಳಿಯಲು ಯಾರು ಪ್ರಯತ್ನ ಮಾಡ್ತಿದ್ದೀರಾ? ನಾನು ಸತ್ಯದಲ್ಲಿ ಜೀವಿಸ್ತಿದ್ದೀನಿ, ಅಸತ್ಯದಲ್ಲಿ ಜೀವಿಸ್ತಿದ್ದೀನ, ಸತ್ಯವನ್ನು ಆಶ್ರಯ ಮಾಡ್ಕೊಂಡಿದ್ದೀನ, ಅಸತ್ಯವನ್ನು ಆಶ್ರಯಿಸಿದಿನ, ಅದನ್ನ ತಿಳಿಬೇಕಲ್ವಾ ನಾವು? ಇವನ್ನೆಲ್ಲ ತಿಳ್ಕೊಳ್ರಿ. ಆವಾಗ ನಮ್ಮ ಜೀವನವನ್ನು ನಾವು ಯಾವುದು ಸರಿ ತಪ್ಪು, ನಾನು ಸತ್ಯದಲ್ಲಿದ್ದೀನ ಅಸತ್ಯದಲ್ಲಿದ್ದೀನ, ಯಾವ್ದನ್ನ ಆಶ್ರಯ ಮಾಡ್ಕೊಂಡಿದ್ದೀನಿ ನಾನು, ಇವತ್ತು ಸತ್ಯ ಅಂದ್ರೆ ಏನು, ಇವುಗಳನ್ನೆಲ್ಲ ನಾವು ತಿಳ್ಕೊಂತಾ ಹೋದಂಗಿಲ್ಲ ನಮ್ಮ ಜೀವನದಲ್ಲಿ ನಾವು ಬದಲಾವಣೆನ ಮಾಡ್ಕೋಬಹುದು. ಯಾವಾಗ ನಾವು ಸತ್ಯದಲ್ಲಿ ನಡೆದ್ರೆ ಸತ್ಯಮೇವ ಜಯತೆ ಅಂತ ಹೇಳಲಾಗಿದೆ. ಆದ್ರೆ ಅರ್ಧ ಸತ್ಯವೇ ಜಯಿಸುತ್ತದೆ ಎಂದು ಜೀವನದಲ್ಲಿ ಜಯ ಸಿಗ್ಬೇಕಾದ್ರೆ ಸತ್ಯವನ್ನೇ ಆಶ್ರಯಿಸ್ಬೇಕು, ಎಷ್ಟೇ ಕಷ್ಟ ಬರಲಿ. ಸತ್ಯ ಹರಿಶ್ಚಂದ್ರ ಸತ್ಯದಿಂದನೇ ಕೊನೆಗೆ ಜಯಿಸಿದ್ರಲ್ವಾ ಅವರು. ಎಷ್ಟೇ ಕಷ್ಟ ಬಂದ್ರು ಅವ್ರು ಸತ್ಯನ ಅವ್ರು ಬಿಡ್ಲಿಲ್ಲ, ಅದೇ ತರ ನಡ್ಕೊಂಡ್ರು. ಅವೆಲ್ಲ ನಮಗೆ ಉದಾಹರಣೆಗಳು. ಸತ್ಯದಲ್ಲಿ ಜೀವಿಸಲೇಬೇಕು, ಸತ್ಯವಾದ ಕೆಲಸಗಳನ್ನು ನಾವು ಕರ್ಮಗಳನ್ನು ಮಾಡ್ಬೇಕು, ಆಗ್ಲೇ ನಮಗೆ ಜಯ ಸಿಗ್ಬೋದು. ಮತ್ಯಾವುದರಿಂದ ಜಯ ಸಿಗಲ್ಲ. ಆದ್ರಿಂದ ಮೊದಲು ಸತ್ಯದ ಕುರಿತು ತಿಳಿದುಕೊಳ್ಳಿ, ನಿಮ್ಮ ಕರ್ಮಗಳ ಸತ್ಯಯುತವಾಗಿ ಇರುವಂತೆ ನೋಡ್ಕೊಳ್ಳಿ. ಹಾಗೆ ಧರ್ಮದ ಕುರಿತು ಎಷ್ಟು ಜನರಿಗೆ ತಿಳಿದಿದ್ಯೋ, ಧರ್ಮ ಎಷ್ಟು ಜನ ಆಚರಿಸ್ತಾರೋ, ಧರ್ಮ ಅಂದ್ರೆ ಏನು, ಯಾವುದು ಧರ್ಮ, ಧರ್ಮ ಏಕೆ ಆಚರಿಸ್ಕೋಬೇಕು, ಧರ್ಮವನ್ನು ಆಚರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಧರ್ಮದ ಒಂದು ಔನ್ನತ್ಯವೇನು, ಧರ್ಮವನ್ನು ಆಚರಿಸ್ತಿದ್ರೆ ಏನಾಗತ್ತೆ, ಇವನ್ನೆಲ್ಲ ನಾವು ತಿಳ್ಕೋಬೇಕು ಮಾಸ್ಟರ್ಸ್. ಧರ್ಮೋ ರಕ್ಷತಿ ರಕ್ಷಿತ ಎಂದಿದ್ದಾರೆ. ನೀನು ರಕ್ಷಿಸಲ್ಪಟ್ಟ ಧರ್ಮವೇ ನಿನ್ನನ್ನು ರಕ್ಷಿಸುತ್ತದೆ. ಅಂದ್ರೆ ನೀನು ಧರ್ಮವನ್ನ ರಕ್ಷಣೆ ಮಾಡಿದ್ದೇ ಆದ್ರೆ ನಿನ್ನನ್ನ ಧರ್ಮ ರಕ್ಷಣೆ ಮಾಡ್ತತೆ ಎಂದು. ಅದಕ್ಕೆ ಧರ್ಮೋ ರಕ್ಷತೆ ರಕ್ಷಿತ. ನೀನ್ ಧರ್ಮನ ರಕ್ಷಣೆ ಮಾಡಿದ್ದೇ ಆಗಿದ್ರೆ, ಅದೇ ರೀತಿ ನಡ್ಕೊಂಡಿದ್ದೇ ಆಗಿದ್ರೆ, ಸತ್ಯದಲ್ಲಿ ಇದ್ದಿದ್ದೇ ಆಗಿದ್ರೆ ನಿಜವಾಗ್ಲೂ ನಿನ್ನನ್ನ ರಕ್ಷಣೆ ಮಾಡೇ ಮಾಡುತ್ತೆ. ಕೊನೆವರೆಗೂ ನೀವು ನಂಬಿದ್ದೇ ಆದ್ರೆ ಅಂತ ನಿಜವಾಗ್ಲೂ ನಮ್ಮನ್ನ ಕೈ ಬಿಡೋದಿಲ್ಲ. ನನಗಂತೂ ಅದ 100% ಅನುಭವ ಆಗಿದೆ. ರಕ್ಷಿಸು ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತೀನಿ. ಜಾಸ್ತಿ ಇದೆ ಮ್ಯಾಮ್. ಮುಗಿತು ಮೇಡಮ್, 2 ಲೈನ್, ಇನ್ನ 2 ಪ್ಯಾರ. ರಕ್ಷಿಸು ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತೀರಾ ಹೊರತು ಧರ್ಮವನ್ನು ರಕ್ಷಿಸಕ್ಕೆ ಏಕೆ ನೀವು ಪ್ರಯತ್ನ ಪಡಲ್ಲ? ಕರೆಕ್ಟ್ ಅಲ್ವಾ? ನಾವು ಬರೀ ರಕ್ಷಿಸು ರಕ್ಷಿಸು ಅಂತ ಕೇಳ್ತೀವಿ, ಆದ್ರೆ ನೀವು ಧರ್ಮವನ್ನು ಏಕೆ ರಕ್ಷಣೆ ಮಾಡ್ತಾ ಇಲ್ಲ? ಸ್ಟಿಲ್ ಆಯ್ತಾ ಮಂಗಳ ಮ್ಯಾಮ್? ಕರ್ಮಗಳನ್ನು ಮಾಡಿದ್ರೆ ಕಷ್ಟಗಳು ಬರದೇ ಇರುತ್ತಾ? ಖಂಡಿತ ಬರುತ್ತೆ. ಆದ್ರಿಂದ ಕರ್ಮ ಸಿದ್ಧಾಂತವನ್ನು ತಿಳ್ಕೊಳ್ಬೇಕು, ಧರ್ಮಯುಕ್ತವಾದ ಕೆಲಸಗಳನ್ನ ಬೇಕು ಅಂತ ತಿಳಿಸ್ತಾ ಇದ್ದಾರೆ ಋಷಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳು. ಸುಮ್ಮನೆ ಬೋಧಿಸ್ತಾರ? ಅವೆಲ್ಲವನ್ನು ಬಿಟ್ಟು ಏನು ಮಾಡುತ್ತಿರುವವರಲ್ಲ. ಅವರೆಲ್ಲ ಬೋಧಿಸಿದ ಧರ್ಮ ಮಾರ್ಗವನ್ನು ಬಿಟ್ಟು ಸಂಕಲ್ಪಗಳನ್ನು ಇಟ್ಕೊಂಡ್ರೆ, ಬೇಡಿಕೆ ಸಲ್ಲಿಸಿದರೆ ಕಷ್ಟಗಳು ಹೋಗೋದಿಲ್ಲ, ಜಾಸ್ತಿ ಆಗುತ್ತೆ. ಮಹರ್ಷಿಗಳು ಬೋಧಿಸಿದ ಧರ್ಮ ಮಾರ್ಗವನ್ನು ಅನುಸರಿಸಿದರೆ ಕಷ್ಟಗಳು ಬರುವುದಿಲ್ಲ. ಅವ್ರು ಹೇಳಿದಂತೆ ಜೀವಿಸಿದರೆ ಕರ್ಮಗಳನ್ನು
ಮಾಡಿದರೆ ಕಷ್ಟಗಳೇಕೆ ಇರುತ್ತವೆ. ಆದ್ರಿಂದ ಈಗಲಾದ್ರೂ ಕರ್ಮ ಸಿದ್ಧಾಂತ ಬಗ್ಗೆ ನಾವು ತಿಳ್ಕೊಳ್ಳೋಣ, ಸರಿಯಾದ ಕರ್ಮಗಳನ್ನ ನಾವು ಮಾಡೋಣ, ಜೀವನವನ್ನು ಸರಿ ಮಾಡ್ಕೊಳ್ಳೋಣ. ಕರ್ಮ ಅಂತ ಸಿದ್ಧಾಂತದ ಕುರಿತು ನಾವು ತಿಳಿದುಕೊಂಡು ದೇವದೂತರು ಎನಿಸಿಕೊಂಡಿರುವಂತಹ ಮಹರ್ಷಿಗಳು, ಮಹಾತ್ಮರು, ಮಹಾನುಭಾವರು ಕರ್ಮ ಸಿದ್ಧಾಂತದ ಕುರಿತು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಒಂದು ಭಾಗದಲ್ಲಿ ಮುಂದಿನ ಒಂದು ಸೆಷನ್ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇಷ್ಟೊತ್ತು ಸಾನೆಯಿಂದ ತಾವೆಲ್ಲ ಕುಳಿತು ಕೇಳಿದ್ದಕ್ಕೆ ನಾನು ಪತ್ರಿಜೀವರುಗಳು ತಮ್ಮ ವೇದಿಕೆಗೂ ಅನಂತ ಕೋಟಿ ಪ್ರಾಣಗಳನ್ನ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.